Hi friends, welcome to Patakal English Academy and Manishankari English Academy. ಇವತ್ತು ಈ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಲೆಸನ್ ಅಂತ ಥರ್ಡ್ ಪಾರ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿಕೊಡ್ತೀನಿ. ಎರಡು ಹೆಡಿಂಗ್ಸ್ ಅನ್ನ ಡಿಸ್ಕಷನ್ ಮಾಡ್ತೀನಿ. ಮತ್ತು ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ ಒಂದು, ಇನ್ನೊಂದು ವಾಟ್ ನೇಚರ್ ಟೀಚಸ್ ಇದು ಒಂದು. ಎರಡು ಪೋರ್ಷನ್, ಎರಡು ಸಬ್ ಟಾಪಿಕ್ಸ್ ಅನ್ನ ಮಾಡಿಕೊಡ್ತೇನೆ ಇವತ್ತು. ಬರ್ರಿ ನೋಡೋಣ ಏನಿದೆ ಅಂತೇಳಿ. ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ ಹಿಂಗಂದ್ರ ಇಡೀ ಭೂಮಿನ ನಾವು ಡೆಡ್ ಮ್ಯಾಟರ್ ಅಂತ ತಿಳಿದು ಬಿಟ್ಟೇವಿ. ನಮಗ ಅಂತ ದೃಷ್ಟಿಕೋನ ಬಂದಿದೆ. ಇಡೀ ಜಗತ್ತಿಗೆ ಒಂದು ದೃಷ್ಟಿಕೋನ ಇದು. ವರ್ಲ್ಡ್ ವ್ಯೂ, ವ್ಯೂ ಅಂದ್ರೆ ಅಭಿಪ್ರಾಯ. ಜಗತ್ತು ಯಾವ ಅಭಿಪ್ರಾಯ ಇಟ್ಕೊಂಡಿದೆ ಅಂದ್ರೆ, ಜನರು ಯಾವ ಅಭಿಪ್ರಾಯ ಇಟ್ಕೊಂಡಾರಂದ್ರೆ, ಅಥವಾ ಇಡೀ ಜಗತ್ತು ಯಾವ ಅಭಿಪ್ರಾಯ ಇಟ್ಕೊಂಡಿದೆ ಅಂದ್ರೆ, ನಮ್ದೇನು ಅರ್ತ್ ಅದಲ್ಲ, ಈ ಅರ್ತ್ ಡೆಡ್ ಐತಿ. ಸ್ಟೂಡೆಂಟ್ಸ್, ನಾವು ಬದುಕ್ತಕ್ಕಂತ ನೇಚರ್, ಅಲ್ಲೇ ಗಿಡ ಅದಾವ, ಪಕ್ಷಿ ಅದಾವ, ಪ್ರಾಣಿ ಅದಾವ, ನದಿ ಹಳ್ಳ ಕೊಳ್ಳಗಳದಾವ್ರಿ. ಇದು ಯಾವ್ದೋ ಒಂದು ಕಟ್ಟಿಗೆ ಟೇಬಲ್ ಐತಿ ಅಂತಂದ್ರೆ, ಚೇರ್ ಐತಿ ಅಂತಂದ್ರೆ ಇದು ಡೆಡ್. ಆದರೆ ಬೆಳಿತಾವಲ್ಲ ಗಿಡ, ನೇಚರ್, ಫಾರೆಸ್ಟ್, ಅದು ಹೇಗೆ ತಾನೇ ಡೆಡ್? ಸಾಧ್ಯನೇ ಇಲ್ಲ. ಅದು ಡೆಡ್ ಆದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ತಪ್ಪು ತಿಳ್ಕೊಂಡ್ ಬಿಟ್ಟಿವಿ ಅಂತ ತಿಳ್ಕೊಂಡು ವಂದನಾ ಶಿವ ಅವರು ಹೇಳ್ತಾರ. ಆ ನೇಚರ್ನ ತಪ್ಪು ತಿಳ್ಕೊಂಡು, ಅದರ ಬಗ್ಗೆ ತಪ್ಪು ತಿಳ್ಕೊಂಡು, ಅದು ಡೆಡ್ ಮ್ಯಾಟರ್ ಅಂತ ತಿಳ್ಕೊಂಡು, ಅದನ್ನ ನಾವು ಕೇರ್ಲೆಸ್ಲಿ ಯೂಸ್ ಮಾಡಿ, ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಿ, ಖಾಲಿ ಮಾಡಿ ನಾವು ಆರಾಮಾಗಿರುವ ಪ್ರಯತ್ನ ಮಾಡ್ತೀವಿ. ನೇಚರ್ ನಮ್ಮ ಮದರ್, ನಮಗೆ ಜನ್ಮ ಕೊಡ್ತದ, ನಮಗೆ ಬೆಳೆಸ್ತದ. ನಮ್ಮ ತಾಯಿನೇ ಇಲ್ಲ ಅಂತಂದ್ರ ಮನುಷ್ಯರ ಜೀವನ ಈ ಭೂಮಿ ಮೇಲೆ ಇಲ್ಲ ಅಂಬುವಂತ ವಿಚಾರ ಈ ಒಂದು ಸಬ್ ಟೈಟಲ್ ಅಡಿಯೊಳಗೆ ಬರ್ತದ. ಅಂದ್ರೆ ನೇಚರ್ನ ನಾವು ಏನಂತ ತಿಳ್ಕೊಂಡಿವಿ ಅಂತ ಹೇಳಿ ಇಲ್ಲಿ ಬರ್ತದ. ಬರ್ರಿ ನೋಡೋಣ. ದ ವಾರ್ ಅಗೇನ್ಸ್ಟ್ ದ ಅರ್ತ್, ಮನುಷ್ಯ ಬಹಳ ದೊಡ್ಡ ಅಂತ ಹೇಳಿ ತನ್ನ ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿ ವಿರುದ್ಧನೇ ಮನುಷ್ಯ ಯುದ್ಧ ಮಾಡಿಬಿಟ್ಟ. ಯಾವಾಗ ಸ್ಟಾರ್ಟ್ ಆಯ್ತು? ಬಿಗ್ಯಾನ್ ವಿತ್ ದಿಸ್ ಐಡಿಯಾ ಆಫ್ ಸಪರೇಟ್ನೆಸ್. ದಿಸ್ ಐಡಿಯಾ ಅಂದ್ರೆ ಇಲ್ಲಿ ಮೇಲೆ ಬಂದಿರತಕ್ಕಂಥ ಅಪಾರ್ಥೀಡ್ ಸಪರೇಟ್ನೆಸ್ ಅಂದ್ರೆ ಈಕೋ ಅಪಾರ್ಥೀಡ್ ಅಂದಾರ ಕಾರ್ಮ್ಯಾಕ್ ಕೊಲಿನ್ ಅವರು. ಈ ಅಪಾರ್ಥೀಡ್ ಅನ್ನುವಂಥದ್ದು ಅಂದ್ರೆ ಮನುಷ್ಯ ವೆನ್ ಹಿ ಥಿಂಕ್ಸ್ ದಟ್ ಹಿ ಕ್ಯಾನ್ ಲಿವ್ ವಿದೌಟ್ ನೇಚರ್ ಅಂತಕ್ಕಂಥದ್ದು ಸಪರೇಟ್ನೆಸ್ ಬಂತಲ್ಲ, ಅವಾಗ ಅವ ಏನ್ ಮಾಡಿಬಿಟ್ಟ, ನೇಚರ್ ನಾ ಬದುಕಲಿಕ್ಕೇನ್ ಬೇಕಾಗಿಲ್ಲ, ಅದನ್ನ ನಾಶ ಮಾಡಿಬಿಟ್ಟು ನಾನು ಆರಾಮಾಗಿರ್ಬೋದಲ್ಲ ಅಂಥೇಳಿ ಅರ್ಥದ ವಿರುದ್ಧ ತನ್ನ ಯುದ್ಧನೇ ಸ್ಟಾರ್ಟ್ ಮಾಡಿಬಿಟ್ಟ ಮನುಷ್ಯ ಅಂತೇಳಿ ಮೇಡಮ್ ಹೇಳ್ತಾರ, ವಂದನಾ ಶಿವ ಮೇಡಮ್ ಅವರು. ಇಟ್ಸ್ ಕಂಟೆಂಪರರಿ ಸೀಡ್ಸ್ ವೇರ್ ಸೋನ್. ಅಂದ್ರ ಇವತ್ತೇನು ವಾರ್ ಅನ್ನುವಂಥದ್ದು ಸ್ಟಾರ್ಟ್ ಆಗೈತಲ್ಲ, ಈ ವಾರ್ ಎಂಬ ಬೀಜಗಳು ಯಾವಾಗ ಬಿತ್ತಲ್ಪಟ್ಟು ಅಂದ್ರೆ ಎಂದು ಸ್ಟಾರ್ಟ್ ಆಯ್ತು ಅಂದ್ರೆ, when the living earth was transformed. ನಾವೇನ್ ತಿಳ್ಕೊಂಡಿವಿ, ಯಾವಾಗ ಹೆಂಗ್ ತಿಳ್ಕೊಂಡಿವಿ, ಏನ್ ತಿಳ್ಕೊಂಡಿವಿ ಅಂದ್ರೆ, ಈ ಲಿವಿಂಗ್ ಅರ್ತ್ ಇದು, ಅರ್ತ್ ಐತಲ್ಲ ಲಿವಿಂಗ್ ಇದು, ಈ ಲಿವಿಂಗ್ ಅರ್ತ್ ಅನ್ನ ನಾವ್ ಯಾವಾಗ ಟ್ರಾನ್ಸ್ಫಾರ್ಮ್ ಮಾಡಿದ್ವಿ ಮನಸ್ಸಿನೊಳಗ, ಕೃತಿಯೊಳಗ ಏನಂತ ಟ್ರಾನ್ಸ್ಫಾರ್ಮ್ ಮಾಡಿದ್ವಿ? ಡೆಡ್ ಇಂಟು ಡೆಡ್ ಮ್ಯಾಟರ್. ಈ ಫಾರೆಸ್ಟ್, ಈ ನೇಚರ್ ಐತಲ್ಲ, ಅದು ಡೆಡ್ ಮ್ಯಾಟರ್ ಅಂತ
ಟ್ರಾನ್ಸ್ಫರ್ ಮಾಡಿಬಿಟ್ಟಿವಿ ನಾವು ಮನಸ್ಸಿನೊಳಗಡೆ. ಟ್ರಾನ್ಸ್ಫರ್ ಯಾಕೆ ಮಾಡಿದ್ವಿ ಅಂತಂದ್ರ ಟು ಫೆಸಿಲಿಟೇಟ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತಲ್ಲ, ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡ್ ದೇಶದೊಳಗ. ಈ ಕೈಗಾರಿಕಾ ಕ್ರಾಂತಿ ಆತಲ್ಲ, ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಹುಟ್ಟಿದ ಮೇಲೆ ಆ ಕೈಗಾರಿಕೆಗಳು ರನ್ ಆಗ್ಬೇಕಲ್ಲ, ಅಂದ್ರೆ ಅದನ್ನ ಫೆಸಿಲಿಟೇಟ್ ಮಾಡೋದ್ರ ಸಲುವಾಗಿ ಆ ಕೆಲಸನ ಮೇಕ್ ಸಮಥಿಂಗ್ ಈಸಿಯರ್ ಅಂತ ಆಗುತ್ತಿದೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನ ಈಜಿ ಮಾಡಬೇಕಂತಂದ್ರೆ ಅದಕ್ಕೆ ರಾ ಮಟೀರಿಯಲ್ ಬೇಕಲ್ಲ. ಆ ರಾ ಮಟೀರಿಯಲ್ ಬೇಕಾದಾಗ ನಾವು ನೇಚರ್ ಕಡೆ ನೋಡಿದ್ವಿ. ನೇಚರ್ನ ನಾವು ಡೆಡ್ ಮ್ಯಾಟರ್ ಅಲ್ಲಿಂದ ರಾ ಮಟೀರಿಯಲ್ ತಂದ್ರಾತು ಅಂತೇಳಿ ನಮ್ಮ ಇಂಡಸ್ಟ್ರಿ ರನ್ ಮಾಡೋದ್ರ ಸಲುವಾಗಿ ನೇಚರ್ನ ಡೆಡ್ ಮ್ಯಾಟರ್ ಅಂತ ತಿಳಿದು ಅಲ್ಲಿಂದ ಶೋಷಣೆ ಯುದ್ಧ ಸ್ಟಾರ್ಟ್ ಆಯ್ತು. ಡೆಡ್ ಮ್ಯಾಟರ್ ಅಂತ ಯಾವಾಗ ನಮಗೆ ತಲೆಯ ಬಂತು, ಯಾವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆತು, ಅವಾಗ ಏನಾಯ್ತು ಅಂತಂದ್ರ ಇದು ನಾವು ನೇಚರ್ ಕಡೆ ನಮಗದ ಡೆಡ್ ಮ್ಯಾಟರ್ ಅಂತ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಓಕೆ, ಮೋನೋಕಲ್ಚರ್ಸ್ ಅವಾಗ ಕೆಲವೊಂದು ಏನು ಮೊದಲಿನಿಂದ ಪದ್ಧತಿ ಬಂದಿತ್ತು, ಮೊದಲ ಅರ್ತ್ ರಿಚ್ ಇತ್ತು. ಯಾವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತು, ಗ್ರೇಟ್ ಬ್ರಿಟನ್ದೊಳಗನ ಸ್ಟಾರ್ಟ್ ಆಗ್ತತಿದು, ಇಂಗ್ಲೆಂಡ್ದೊಳಗ ಯಾವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತು, ಅಲ್ಲಿ ಸ್ಟಾರ್ಟ್ ಆದದ್ದಲ್ಲೇ ಮುಂದೆಲ್ಲ ಕಡೆ ಪಸರಿಸ್ತಿದ್ದು. ಇಂಡಸ್ಟ್ರೀಸ್ ರನ್ ಮಾಡೋದು. ಆ ಇಂಡಸ್ಟ್ರೀಸ್ಗಳು ಸ್ಟಾರ್ಟ್ ಆಗಕ್ಕೆ ಹತ್ತಿದ ಮೇಲೆ ನಮ್ಮ ಮನುಷ್ಯನ ದೃಷ್ಟಿಕೋನ ಬದಲಾಯಿತು ಅಂತಾರ ಮೇಡಮ್. ಏನಂದ್ರೆ ಏನೋ ಇದ್ದದ್ದು ಇತ್ತು ಮೊದಲ ಚೆನ್ನಾಗಿ, ಏನೋ ಬಂದು ಅದನ್ನ ತೆಗೆದುಹಾಕಿ ತಾನ ಆ ಜಾಗದಾಗ ಕುಂತು, ಅದಕ್ಕೆ ರಿಪ್ಲೇಸ್ ಅಂತ ಕರೀತಾರ. ಮೊದಲು ಡೈವರ್ಸಿಟಿ ಇತ್ತು ಒಕ್ಕಲ್ತನದೊಳಗ, ವಿವಿಧ ಬೆಳೆಗಳನ್ನ ಬೆಳೀತಿದ್ವಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ್ಮೇಲೆ ಮೋನೋಕಲ್ಚರ್ ಬಂತಪ್ಪ. ಮೋನೋಕಲ್ಚರ್ ಬಂದು ಡೈವರ್ಸಿಟಿನ ಕಿಕ್ ಮಾಡಿ ತಾನು ಆ ಪ್ಲೇಸ್ ಅನ್ನ ಕುಪಾಯ ಮಾಡ್ಕೊಂತೀವಿ. ಅಂದ್ರೆ ಮೋನೋಕಲ್ಚರ್ ಡೈವರ್ಸಿಟಿನ ತೆಗೆದು ಹಾಕಿಬಿಡ್ತು. ತೆಗೆದು ಹಾಕಿ ಮೋನೋಕಲ್ಚರ್ ಬಂತು. ಮೋನೋಕಲ್ಚರ್ ಅಂದ್ರೆ ಗ್ರೋವಿಂಗ್ ಆಫ್ ಸಿಂಗಲ್ ಕ್ರಾಪ್. ಡೈವರ್ಸಿಟಿ ಅಂದ್ರೆ ಗ್ರೋವಿಂಗ್ ಆಫ್ ಡಿಫರೆಂಟ್ ಕ್ರಾಪ್ಸ್. ಡಿಫರೆಂಟ್ ಕ್ರಾಪ್ಸ್ ಬೆಳೆಯೋದು ಬಹಳ ಉತ್ತಮ. ಮೊನೋಕಲ್ಚರ್ ಬಂದ್ಬಿಡ್ತು, ಡಿಫರೆಂಟ್ ಕ್ರಾಪ್ಸ್ ಮರಿಯಾಗಿ ಹೋಗ್ಬಿಡ್ತು. ಬಹಳ ಕೆಟ್ಟದ್ದಿದ್ದು, ಹಿಂಗಾಗಬಾರ್ದು. ಮತ್ತಿನ್ನೂ ಬೇರೆ ಏನೇನ ಆಗ್ತೈತಿ ಹೇಳ್ತಾರೆ ಇಲ್ಲಿ. ರಾ ಮಟೀರಿಯಲ್ಸ್ ಅಂಡ್ ಡೆಡ್ ಮ್ಯಾಟರ್. ಈ ಭೂಮಿ ಬಗ್ಗೆ ನಮ್ಮ ದೃಷ್ಟಿಕೋನ ರಾ ಮಟೀರಿಯಲ್ಸ್, ಡೆಡ್ ಮ್ಯಾಟರ್ ಅನ್ನುವಂಥದ್ದು ನಮ್ಮ ತಲೆಯೊಳಗೆ ಬಂದು, ಅದಕ್ಕಿಂತ ಮೊದಲು ವೈಬ್ರೆಂಟ್ ಅರ್ತ್ ಅಂತ ಇತ್ತು ನಮ್ಮ ತಲೆಯೊಳಗ. ವೈಬ್ರೆಂಟ್ ಅಂದ್ರೆ ಫುಲ್ ಆಫ್ ಲೈಫ್, ಫುಲ್ ಆಫ್ ಎನರ್ಜಿ, ಎಕ್ಸೈಟಿಂಗ್ ಅನ್ನುವಂತ ಅರ್ತ್ ಅನ್ನುವಂತ ಭಾವನೆ ಇತ್ತು. ಅರ್ತ್, ವೈಬ್ರೆಂಟ್ ಅರ್ತ್, ಫುಲ್ ಆಫ್ ಲೈಫ್ ಇರ್ತಕ್ಕಂಥ ಅರ್ತ್ ಅನ್ನುವಂತ ಭಾವನೆ ಹೋಗಿ ಫುಲ್ ಆಫ್ ಲೈಫ್ ಇರುವಂತ ಅರ್ತ್ ಅನ್ನುವಂತ ಭಾವನೆ ಇದನ್ನ ತೆಗೆದು ಹಾಕ್ಬಿಡ್ತಪ್ಪ. ರಾ ಮಟೀರಿಯಲ್ಸ್, ಡೆಡ್ ಮ್ಯಾಟರ್ ಅಂತ ಬಂತು. ಮೊನೋಕಲ್ಚರ್ ಬಂತು, ಡೈವರ್ಸಿಟಿ ಹೋತು. ರಾ ಮಟೀರಿಯಲ್ಸ್, ಡೆಡ್ ಮ್ಯಾಟರ್ ಅನ್ನುವಂತ ಅರ್ತ್ ಬಗ್ಗೆ ನಮಗ ಅಭಿಪ್ರಾಯ ಬಂತು, ವೈಬ್ರೆಂಟ್ ಅರ್ತ್ ಅಂತಕ್ಕಂಥ ಅಭಿಪ್ರಾಯ ಹೋತು. ಇವೆಲ್ಲ ಸುಂದರವಾಗಿರ್ತಕ್ಕಂಥದ್ದು. ವೈಬ್ರೆಂಟ್ ಅರ್ತ್ ಹೋಗ್ಬಿಡ್ತು. ಡೈವರ್ಸಿಟಿ ಅಂತಕ್ಕಂಥದ್ದು ಸುಂದರವಾಗಿರ್ತಕ್ಕಂಥದ್ದು ಹೋಗ್ಬಿಡ್ತು. ಇನ್ನ ಟೆರಾನಲಿಯಸ್ ಅಂತ ಒಂದು ಶಬ್ದದ ಮೀನಿಂಗ್. ಹಿಂಗಂದ್ರ ದ ಎಂಟಿ ಲ್ಯಾಂಡ್ ರೆಡಿ ಫಾರ್ ಅಕ್ಯುಪೇಷನ್ ರಿಗಾರ್ಡ್ಲೆಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಇಂಡಿಜಿನಿಯಸ್ ಪೀಪಲ್. ಹಿಂಗಂದ್ರ ಒಂದು ಭೂಮಿ ಇದು. ಆ ಭೂಮಿ ಹೆಂಗಿರ್ತಂತಂದ್ರ ಖಾಲಿ ಇರ್ಬೇಕದು. ಅಂದ್ರ ರೆಡಿ ಫಾರ್ ಅಕ್ಯುಪೇಷನ್, ರಿಗಾರ್ಡ್ಲೆಸ್ ಆಫ್ ದಿ ಅಂದ್ರ ಏನ್ ಮಾಡ್ಬಿಟ್ರು, ಟೆರಾನಲೀಸ್ ಅಂತಕ್ಕಂಥದ್ದು ಅಭಿಪ್ರಾಯ. ಎಂತದ್ದಂದ್ರ ಒಂದು ಏರಿಯಾದೊಳಗ ಒಂದು ಖಾಲಿ ಭೂಮಿ, ಆ ಖಾಲಿ ಭೂಮಿ ಅಲ್ಲೇನೋ ಇಂಡಸ್ಟ್ರೀಸ್
ಈ ಸಿಮೆಂಟೈಸೇಷನ್ ನಡೀತಿರೋದಲ್ಲ. ಬಟ್ ಅಲ್ಲಿ ಇಂಡಿಜಿನಿಯಸ್ ಪೀಪಲ್ ವಾಸ ಮಾಡ್ತಿರ್ತಾರ. ಇಂಡಿಜಿನಿಯಸ್ ಪೀಪಲ್ ಅಂದ್ರೆ ಲೋಕಲ್ ಪೀಪಲ್. ಈಗ ಸೊಲಿಗಾಜ್ ಅಂತ ಒಂದು ಜನಾಂಗ ಗುಡ್ಗಾಡದಲ್ಲಿ ವಾಸ ಮಾಡ್ತಾರ. ಅಲ್ಲೇ ಗುಡ್ಗಾಡದಲ್ಲಿ ವಾಸ ಮಾಡ್ತಕ್ಕಂಥ ಜನಾಂಗದಲ್ಲಿ ಅವ್ರ ರಿಗಾರ್ಡ್ಲೆಸ್ ಅಂತ ಅದನ್ನು ಕೇರೆ ಮಾಡುವಂಗಿಲ್ಲ, ನಾಟ್ ಗಿವ್ ಇಂಪಾರ್ಟೆನ್ಸ್ ಅಂತೇಳಿ. ಪ್ರೆಸೆನ್ಸ್ ಇಲ್ಲೇ ಲೋಕಲ್ ಕಾಡು ಜನಾಂಗ ಅದಾರ, ಅವ್ರ ಜೀವನದ ಬಗ್ಗೆ ಏನು ಅಂತ ವಿಚಾರ ಮಾಡಲಾರ್ದೇನೆ ಆ ಭೂಮಿನ ಆಕ್ರಮಣ ಮಾಡ್ಕೊಂಡ್ಬಿಡೋದು. ಆ ಒಂದು ಸಿಸ್ಟಮಕ್ಕೆ ಟೆರಾನಲಿಯಸ್ ಅಂತ ಕರೀತಾರೆ. ಹಂಗಿರಬಾರ್ದು. ಬಟ್ ಅದು ಬಂತು, ಏನ್ ಮಾಡೋದ್ರಿ? ಟೆರಾನಲಿಯಸ್ ಬಂತು. ಟೆರಾನಲಿಯಸ್ ಬಂದು ಇದು ರಿಪ್ಲೇಸ್ ಮಾಡ್ತೀವಿ ಟೆರಾ ಮಾದ್ರೆ ಅಂತ ಹೇಳಿ. ಟೆರಾ ಮಾದ್ರೆ ಅನ್ನುವಂಥದ್ದು ಅಂದ್ರೆ ಮದರ್ ಅರ್ತ್. ಮೊದಲ ಅರ್ತ್ ಬಗ್ಗೆ ಮದರ್ ಅರ್ತ್ ಅನ್ನುವಂಥ ಭಾವನೆ ಇತ್ತು. ಹಂಗ ಹೋಗಿ ಖಾಲಿ ನೆಲ ಟೆರಾನಲಿಯಸ್ ಅನ್ನುವಂಥ ಭಾವನೆ ಬಂತು. ಇದೆಲ್ಲ ಕೆಟ್ಟದ್ದು. ಇದ್ರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವ್ರಿ. ಮೊನೋಕಲ್ಚರ್ ರಿಪ್ಲೇಸ್ಡ್ ಬಯೋಡೈವರ್ಸಿಟಿ. Raw materials and dead matter replaced hyperant earth. Terra nullius replaced terra madre. ಇದೆಲ್ಲ ಆಗ್ಬಾರ್ದು. ಹೌದಾ? ಏನಿರ್ಬೇಕು? ಬಯೋಡೈವರ್ಸಿಟಿ ಇರ್ಬೇಕಾಗಿತ್ತು, ಅದು ಹೋಗ್ಬಿಡ್ತು, ಕಣ್ಮರೆ ಆಯ್ತು. ವೈಬ್ರೆಂಟ್ ಅರ್ತ್ ಇರ್ಬೇಕಾಗಿತ್ತು, ಅದು ಹೋಗ್ಬಿಡ್ತು. ಟೆರಾ ಮಾದ್ರೆ ಇರ್ಬೇಕಾಗಿತ್ತು, ಅದು ಹೋಗ್ಬಿಡ್ತು. ಯಾವುದು ಬೇಡ ಅದು ಬಂದ್ಬಿಡ್ತು. ಯಾವುದು ಬೇಡ? ಮೊನೋಕಲ್ಚರ್ ಬೇಡ, ಅದು ಬಂದ್ಬಿಡಿತ್ತು. ರಾ ಮಟೀರಿಯಲ್ಸ್ ಅಂಡ್ ಡೆಡ್ ಮ್ಯಾಟರ್ ಅಂತಕ್ಕಂಥ ಅಭಿಪ್ರಾಯ ಬರಬಾರ್ದು, ಬಂದ್ಬಿಡ್ತು. ಟೆರಾನಲಿಯಸ್ ಅನ್ನೋದು ಬರಬಾರ್ದು, ಬಂದ್ಬಿಡ್ತು. ಇದೆಲ್ಲ ಯಾಕೆ ಬಂತು ಅಂದ್ರೆ ನಮ್ಮ ಅಭಿಪ್ರಾಯ ಚೇಂಜ್ ಆಗೈತಿ. ನೇಚರ್ ಕಡೆ ನೋಡ್ತಕ್ಕಂಥದ್ದು. ನೇಚರ್ ಅನ್ನ ಜಸ್ಟ್ ಡೆಡ್ ಮ್ಯಾಟರ್, ಸೋರ್ಸ್ ಆಫ್ ರಾ ಮಟೀರಿಯಲ್ ಅಂತ ತಿಳ್ಕೊಂಡ್ಬಿಟ್ಟಿವಿ. ಓಕೆ, ಬರ್ರಿ ನೋಡೋಣ. ಈ ಫಿಲಾಸಫಿ ಐತಲ್ಲ, ಹಿಂಗ ನೇಚರ್ ನ ಡೆಡ್ ಮ್ಯಾಟರ್ ಅಂತ ತಿಳ್ಕೊಂತಕ್ಕಂಥ ಫಿಲಾಸಫಿ ಐತಲ್ಲ, ಇಟ್ ಗೋಸ್ ಬ್ಯಾಕ್ ಟು ಫ್ರಾನ್ಸಿಸ್ ಬೇಕನ್ ಅಂತೇಳಿ. ಫ್ರಾನ್ಸಿಸ್ ಬೇಕನ್ ಅವರ ಕಾಲದಿಂದಲೂ ಇದು ಬಂತು. ನಾನು ಸ್ವಲ್ಪ ನೋಡ್ಬೇಕಾಗಿತ್ತು ಫ್ರಾನ್ಸಿಸ್ ಬೇಕನ್ ಯಾವ ಕಾಲದವ್ರು ಅಂತ ತಿಳ್ಕೊಂಡು ನನಗೆ ನೆನಪಾರ್ಬಿಟ್ಟೆ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗ್ತದ. ಫ್ರಾನ್ಸಿಸ್ ಬೇಕನ್ ಅವ್ರ ಕಾಲದಿಂದನೇ ಸ್ಟಾರ್ಟ್ ಆಯ್ತಿದ್ದು ಅಂತ ಹೇಳಿ. ಯಾರು ಅವರು ಫ್ರಾನ್ಸಿಸ್ ಬೇಕನ್? ಕಾಲ್ಡ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್. ಓಕೆ, ಏನು ಫಾದರ್ ಆಫ್ ಮಾಡರ್ನ್ ಸೈನ್ಸ್? ಯಾಕೆ ಅವ್ರ ಕಾಲಕ್ಕೆ ಬಂತು ಅಂದ್ರೆ, ಹೂ ಸೆಡ್ ದಟ್? ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅನ್ಸ್ಕೊಂಡಿರ್ತಕ್ಕಂಥ ಫ್ರಾನ್ಸಿಸ್ ಬೇಕನ್ ಏನ್ ಹೇಳ್ತಾರಂದ್ರೆ, ಸೈನ್ಸ್ ಅಂಡ್ ದ ಇನ್ವೆನ್ಷನ್ಸ್ ದಟ್ ರಿಸಲ್ಟ್. ಸೈನ್ಸ್ ಮತ್ತು ಅದೇನು ರಿಸಲ್ಟ್ ಕೊಡ್ತತಿಲ್ಲ, ಆ ಎಲ್ಲ ರಿಸಲ್ಟ್ ಡು ನಾಟ್ ಮಿಯರ್ಲಿ ಎಕ್ಸರ್ಟ್ ಎ ಜೆಂಟಲ್ ಗೈಡೆನ್ಸ್ ಓವರ್ ನೇಚರ್ ಸೋರ್ಸ್. ಅಂದ್ರೆ ಸೈನ್ಸ್ ಮತ್ತು ಸೈನ್ಸ್ ರಿಸಲ್ಟ್ ಬರೀ ಭೂಮಿಯಿಂದ ಗೈಡೆನ್ಸ್ ಅನ್ನ ಪಡ್ಕೊಳ್ಳೋದಿಲ್ಲ. ಓರ್ ನೇಚರ್ಸ್ ಕೋರ್ಸ್, ನೇಚರ್ ಹೆಂಗೆ ಬೆಳಕು ಹೆಂಗ್ ಬೀಳ್ತದ, ಹೆಂಗ ಮತ್ತೆ ಇವು ಹೆಂಗೇನಪ್ಪ ಅಂದ್ರ ಹಗಲ್ ಹೆಂಗ ಆಗ್ತದ, ಆಕ್ಸಿಜನ್ ಹೆಂಗ್ ಬಿಡುಗಡೆ ಆಗ್ತದ ಅನ್ನುವಂಥದ್ದು ಸೈನ್ಸ್ ತಿಳ್ಕೊಂತೈತಿ. ನೇಚರ್ದಿಂದನ ಇದು ಎಕ್ಸರ್ಟ್ ಅಂದ್ರ ಟು ಮೇಕ್ ಯೂಸ್ ಸಮಥಿಂಗ್. ನೇಚರ್ದಲ್ಲಿರ್ತಕ್ಕಂಥದ್ದನ್ನ ಯೂಸ್ ಮಾಡ್ಕೊಂತೈತಿ. ಏನ್ ಯೂಸ್ ಮಾಡ್ಕೊಂತೈತಿ? ಜೆಂಟಲ್ ಗೈಡೆನ್ಸ್. ನೇಚರ್ ಜೆಂಟಲ್ ಗೈಡೆನ್ಸ್ ಕೊಡ್ತೈತಿ ನೇಚರ್ಸ್ ಕೋರ್ಸ್ ಮೇಲೆ. ಆ ಜೆಂಟಲ್ ಗೈಡೆನ್ಸ್ ಅನ್ನ ಯೂಸ್ ಮಾಡ್ಕೊಂತಾರ ಸೈಂಟಿಸ್ಟ್. ಎಕ್ಸರ್ಟ್ ಅಂದ್ರೆ ಯೂಸ್ ಮಾಡ್ಕೊಂತಾರ. ಬರೀ ಜೆಂಟಲ್ ಗೈಡೆನ್ಸ್ ಅನ್ನು ಯೂಸ್ ನೇಚರ್ ಜೆಂಟಲ್ ಗೈಡೆನ್ಸ್ ಕೊಡ್ತದ, ನಮಗೆ ಒಂದು ಒಳ್ಳೆ ಗೈಡೆನ್ಸ್ ಕೊಡ್ತದ. ನೇಚರ್ ಕೋರ್ಸ್ ಹೆಂಗ್ ನಡೀತಿತ್ತು ಅಂತೇಳಿ ಸೈಂಟಿಸ್ಟ್ ಬರೀ ಆ ಗೈಡೆನ್ಸ್ ಉಪಯೋಗ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಇದನ್ನ ಉಪಯೋಗ ಮಾಡ್ಕೋಬಹುದ್ರಿ. ಆದ್ರೆ ಈ ಸೈಂಟಿಸ್ಟ್ಗಳು ಕೆಟ್ಟದ್ದನ್ನ ಮಾಡ್ತೈತಿ. ಇದು ಒಳ್ಳೇದದು. ನೇಚರ್ ಗೈಡೆನ್ಸ್ ತಗೊಂಡು ನೇಚರ್ ಸ್ಟಡಿ ಮಾಡ್ತಕ್ಕಂಥದ್ದು, ಅದರಿಂದ ಮಾನವ ಕುಲಕ್ಕೆ ಒಳ್ಳೇದನ್ನ ಮಾಡ್ತಕ್ಕಂಥದ್ದು ಏನಂತೆಲ್ಲ ಸೈನ್ಸ್ ಕೆಲಸ. ಅದನ್ನ ಮಾಡ್ಲಿ, ಅಲ್ಲ ಕೆಟ್ಟದ್ದನ್ನ ಮಾಡ್ತೈತಿ ಸೈನ್ಸ್ ಇಲ್ಲ. ಫ್ರಾನ್ಸಿಸ್ ಬೇಕನ್ ಸರ್ ಹೇಳ್ತಾರ, ಏನ್ ಹೇಳ್ತಾರಂದ್ರ, ದೇ ಅಂದ್ರೆ ಸೈನ್ಸ್ ಅಂಡ್ ಇಟ್ಸ್ ರಿಸಲ್ಟ್. ದೇ ಹ್ಯಾವ್ ದ ಪವರ್. ಆ ಸೈನ್ಸ್ ರಿಸಲ್ಟ್ಸ್ ಏನ್ ಪವರ್ ಐತಂದ್ರ, ಟು ಕಾಂಕರ್ ಅಂಡ್ ಸಬ್ಡ್ಯೂ ಹರ್ ಅಂದ್ರೆ ಅರ್ತ್. ಈ ಭೂಮಿಯನ್ನ ಜಯಿಸ್ತಕ್ಕಂಥದ್ದು ಶಕ್ತಿ ಐತಿ ಸೈನ್ಸ್ ಅಂತಾರ. ಇಲ್ಲೇ ಫೇಲ್ ಆದದ್ದು.
ಸೈನ್ಸ್ ಯಾವಾಗ ಹಿಂಗ ಭಸ್ಮಾಸುರ ತರಹ ನನಗೆ ಸುಟ್ಟಾಕೋ ಶಕ್ತಿ ಐತಿ ಅಂತಂದ್ರ ಕೊನೆಗೆ ತನ್ನನ್ನು ತಾನೇ ಹಾಕೊಂತಾನ. ಅದೇ ರೀತಿ ಈ ವಂದನಾ ಶಿವ ಅವರು ಫ್ರಾನ್ಸಿಸ್ ಬೇಕನ್ ಅವರ ವಿಚಾರ ಇಲ್ಲಿ ತಗೊಂಡ್ಬಿಟ್ಟು ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾರ. ಅಂದ್ರೆ ಸೈನ್ಸ್ ಇದನ್ನ ಮಾಡೋದು ಸರಿ, ಜೆಂಟಲ್ ಗೈಡೆನ್ಸ್ ಉಪಯೋಗ ಮಾಡ್ಕೊಂತೈತಿ. ಅದ್ ನಮ್ಗೆಲ್ಲ ಇವತ್ತು ಥಾಮಸ್ ಅಲ್ವಾ ಎಡಿಸನ್ ಅವರು ಎಲೆಕ್ಟ್ರಿಸಿಟಿ ಕೊಟ್ರು, ಸ್ಟೀಮ್ ಇಂಜಿನ್ ಕೊಟ್ರು, ಸಾಕಷ್ಟು ನಮಗೆ ಇವತ್ತು ಎಲ್ಲ ಕಾರ್ ಇದೆ, ಬಂಗ್ಲೋ ಇದೆ, AC ಇದೆ, ನಮ್ಮ ಜೀವನ ಕಂಫರ್ಟ್ ಇದೆ, ಸಾಕಷ್ಟು ಮಾಡರ್ನ್ ಅಮ್ಯುನಿಟೀಸ್ ಇದಾವ, ಸೈನ್ಸ್ ಮಾಡೈತಿ, ಒಪ್ಪೋಣ. ಆದ್ರೆ ಸೈನ್ಸ್ ಒಂದು ಕೆಟ್ಟದ್ದನ್ನ ವಿಚಾರ ಮಾಡ್ತದ. ಈ ಭೂಮಿಯನ್ನ ಕಾಂಕರ್ ಮತ್ತು ಸಬ್ಡ್ಯೂ ಅಂದ್ರೆ ವಿನ್ ಓಹಾರ, ಭೂಮಿಯನ್ನ ಜಯಿಸುವಂತ ಶಕ್ತಿ ನಮಗೈತಿ ಅಂತಾರ. ಎಷ್ಟು ಮಟ್ಟಿಗೆ ಜಯಿಸ್ತೀರಿ ಸರ್ ನಿಮಗ ಶಕ್ತಿ ಐತಿ ಅಂತ ಅನ್ಕೊಂಡ್ರ, ಟು ಶೇಕ್ ಹರ್, ಈ ಭೂಮಿನ ಶೇಕ್ ಮಾಡ್ತೀವಿ, ಟು ಹರ್ ಫೌಂಡೇಶನ್ಸ್, ತಳ ಬುಡ ಭೂಮಿನ ಅಲಗಾಡಿಸ್ಬಿಡ್ತೀವಿ. ಅಂತ ಶಕ್ತಿ ನಮಗಿದೆ ಅಂತಕ್ಕಂಥದ್ದು ಐತಿಲ್ಲ, ಇದು ಕೆಟ್ಟದ್ದು. ಅದಕ್ಕೆ ವಂದನಾ ಶಿವ ಅವರು ಸೈನ್ಸ್ ಬಹಳ ಒಳ್ಳೆ ರೀತಿಯಲ್ಲಿ ಉಪಯೋಗ, ಗುಡ್ ಅಂಡ್ ಬ್ಯಾಡ್ ಅಪ್ಲಿಕೇಶನ್ಸ್ ಆಫ್ ಸೈನ್ಸ್ ಅಂತ ಹಳೆ ಕಾಲದಲ್ಲಿ ಒಂದು ಲೆಸನ್ ಇತ್ತು 10th, ದ ಗುಡ್ ಅಂಡ್ ಬ್ಯಾಡ್ ಅಪ್ಲಿಕೇಶನ್ಸ್ ಆಫ್ ಸೈನ್ಸ್ ಅಂತೇಳಿ. ಸೈನ್ಸ್ ಅಪ್ಲಿಕೇಶನ್ ಮಾಡ್ಕೊಳ್ಳುವಲ್ಲಿ ನಾವು ಜಾಣರಾಗಬೇಕು, ದಡ್ಡರಾಗಬಾರ್ದು. ಅಟಮಿಕ್ ಬಾಂಬ್ ತಯಾರು ಮಾಡಿದ್ರೆ ನಮ್ದೊಂದು ಐನ್ಸ್ಟೀನ್ ಅಂತ ಒಂದು ಲೆಸನ್ ಅದ 10th. ಐನ್ಸ್ಟೀನ್ ಅಲ್ಲ, ಪಾಶ್ಚರ್ ಅಂತೇಳಿ, ಲೂಯಿ ಪಾಶ್ಚರ್ ಅಂತೇಳಿ, ಐನ್ಸ್ಟೀನ್ ಅಂತ ಹಿಂದೆ PUC ಇತ್ತು, ಲೂಯಿ ಪಾಶ್ಚರ್ ಅಂತ ಒಂದು ಐತಿ, 10th ಒಂದು ಲೆಸನ್ ಅದ. ಆ ವಿಚಿತ್ರ ಅದ, ಕನಸು ಮನಸ್ಸಿನಾಗ ಸಹಿತ ಪಾಶ್ಚರ್ ಅವರು ಈ ಅಟಮಿಕ್ ಬಾಂಬ್ ಅನ್ನ, ಡಿಸ್ಟ್ರಕ್ಟಿವ್ ಪಾಯ್ಸನಸ್ ಗ್ಯಾಸ್ ಅನ್ನ ತಯಾರು ಮಾಡ್ತಕ್ಕಂಥದ್ದು ಕನಸಿನಲ್ಲೂ ಸಹಿತ ಬರಲಿಲ್ಲ ಅಂತ. ನಮಗಂತ ಸೈಂಟಿಸ್ಟ್ ಬೇಕಾಗ್ಯಾರ, ಅಟಮಿಕ್ ಬಾಂಬ್ಸ್ ಅನ್ನ ತಯಾರು ಮಾಡೋ ಸೈಂಟಿಸ್ಟ್ಗಳು ನಮಗೆ ಬೇಡ ಆಗ್ಯಾರ. ಆ ತರದ ಕೆಟ್ಟ ಬುದ್ಧಿ ಯಾಕೆ ಬಂತೋ ಏನೋ, ಆ ತರದ ಕೆಟ್ಟ ಬುದ್ಧಿ ನಮ್ಮ ಸರ್ಗೆ, ಫ್ರಾನ್ಸಿಸ್ ಬೇಕನ್ ಅವ್ರಿಗೆ ಯಾಕೆ ಬಂತೋ ಏನೋ, ಏನು ಯಾವ ಅರ್ಥದಲ್ಲಿ ಹೇಳ್ಯಾರೋ ಗೊತ್ತಿಲ್ಲ. ಬಟ್ ಹಾಗೇನಾದ್ರೂ ಅವರು ನಮಗ ಕೆಟ್ಟದ್ದನ್ನ, ಈ ಭೂಮಿನ ಕಾಂಕರ್ ಮಾಡ್ತಕ್ಕಂಥದ್ದು ಮತ್ತು ಅವಳನ್ನ ನಮಗೆ ಅವಳನ್ನ ಸೋಲಿಸ್ತಕ್ಕಂಥದ್ದು, ಶರಣಾಗತಿ ಮಾಡ್ತಕ್ಕಂಥ ಶಕ್ತಿ ನಮಗೈತಿ, ನಾವು ಬೇಕಾದ್ರೆ ಮನಸ್ಸು ಮಾಡಿದ್ರೆ ಮಾಡ್ಬಿಡ್ಲೇನು ಅನ್ನುವಂಥ ಅಭಿಪ್ರಾಯ ಇಟ್ಕೊಂಡ್ರೆ ಮಾತ್ರ ತಪ್ಪು. ಸೈನ್ಸ್ಗೆ ಇರ್ಬೋದು ಶಕ್ತಿ, ಸೈನ್ಸ್ಗೆ ಶಕ್ತಿ ಇರ್ಬೋದು, ಅಂತ ಮಾತ್ರಕ್ಕೆ ಅಂತ ಕೆಟ್ಟದ್ದನ್ನ ಹೆಂಗ್ ಮಾಡ್ಲಿಕ್ಕೆ ಆಗ್ತತಿ. ಸೈನ್ಸ್ ಅದನ್ನ ಹೆಂಗರ ವಿಚಾರ ಮಾಡಿದ್ರು ಫ್ರಾನ್ಸಿಸ್ ಬೇಕನ್ ಸರ್ ಅಂತ ಹೇಳಿದ್ರೆ. ಅದಕ್ಕೆ ವಂದನಾ ಶಿವ ಅವರು ಅವ್ರಿಗೆ ಕೌಂಟರ್ ಕೊಡ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿನ ತಗೊಂಡ್ಬಿಟ್ಟಾರಿಲ್ಲ. ಅಂತ ಸರಿ ಬುದ್ಧಿ ಇರ್ಲಾರ್ದಂತ ಫ್ರಾನ್ಸಿಸ್ ಬೇಕನ್ ಅವರಿಗೆ ಕೌಂಟರ್ ಕೊಡ್ಲಿಕ್ಕೆ ಒಬ್ರು ಫಿಲಾಸಫರ್, ಒಬ್ರು ಹಿಸ್ಟೋರಿಯನ್, ಕೆರೋಲಿನ್ ಮರ್ಚೆಂಟ್ ಅನ್ನುವಂಥ ವ್ಯಕ್ತಿ ಏನ್ ಹೇಳ್ತಾರ ಅದನ್ನ ತಗೊಂಡು ಅವ್ರಿಗೆ ಕೌಂಟರ್ ಕೊಟ್ಟಾರ. ಸರ್ ನೀವು ಮಾತಾಡ್ತಿರ್ತಕ್ಕಂಥದ್ದು ನಾಟ್ ರೀಸನಬಲ್, ಸರಿ ಅಲ್ಲ ಸರ್ ನೀವು ಮಾತಾಡೋದು ಅಂತೇಳಿ. ಹಾಗಾದ್ರೆ ಈ ಕೆರೋಲಿನ್ ಮರ್ಚೆಂಟ್ ಅನ್ನೋರು ಯಾರು, ಏನ್ ಹೇಳ್ತಾರ, ಇವರು ವಿರುದ್ಧ ಹೇಳ್ತಾರ. ಅವರು ಆಸ್ ಫಿಲಾಸಫರ್ ಅಂಡ್ ಹಿಸ್ಟೋರಿಯನ್ ಇವರು ಕೆರೋಲಿನ್ ಮರ್ಚೆಂಟ್. ಮತ್ತೆ ಕೇಳ್ಬೋದು ನಿಮ್ಗೆ, ಫಿಲಾಸಫರ್, ಹಿಸ್ಟೋರಿಯನ್, ಮರ್ಚೆಂಟ್ ಯಾರು ಏನು ಅಂತೇಳಿ. ಪಾಯಿಂಟ್ಸ್ ಔಟ್ ಆಸ್ ಹಿ ಸೇಸ್, ಏನ್ ಹೇಳ್ತಾರಂದ್ರೆ, ದಿಸ್ ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್, ದೃಷ್ಟಿಕೋನ. ಯಾವ ದೃಷ್ಟಿಕೋನ ಅಂತಂದ್ರೆ, ನಾವು ಡೆಡ್ ಮ್ಯಾಟರ್ ಅಂತ ಅನ್ಕೊಂಡಿವಲ್ಲ ಅರ್ಥನ್ನ, ಈ ಪರ್ಸ್ಪೆಕ್ಟಿವ್ ಅಂದ್ರೆ ದೃಷ್ಟಿಕೋನ. ನಮ್ಮ ಮನಸ್ಸು ಚೇಂಜ್ ಆಗಿಬಿಟ್ಟಿದೆ. ಏನ್ ಚೇಂಜ್ ಆಗಿದೆ? ಶಿಫ್ಟ್ ಆಗಿದೆ. ಏನ್ ಶಿಫ್ಟ್ ಆಗಿದೆ? ಇಲ್ಲಿಗೆ ನೋಡಿ ಶಿಫ್ಟ್. ಮೊನೋಕಲ್ಚರ್ ಡೈವರ್ಸಿಟಿ ಆಗಿ ಶಿಫ್ಟ್ ಆಯ್ತು. ಉಲ್ಟಾ ಹೇಳಿದೆ ಅಂತ ಅನ್ಸದ. ಡೈವರ್ಸಿಟಿ ಹೋಗಿ ಮೊನೋಕಲ್ಚರ್ ಬಂತು, ಹೌದಾ? ಹಂಗ ವೈಬ್ರೆಂಟ್ ಅರ್ತ್ ಶಿಫ್ಟ್ ಆಯ್ತು, ಬೇರೆದ್ ಬಂದು ಕುಂತು ಡೆಡ್ ಮ್ಯಾಟರ್. ಈ ತರದ ಶಿಫ್ಟ್ ಐತಲ್ಲ, ಈ ತರದ ಶಿಫ್ಟ್ ಐತಲ್ಲ, ಪರ್ಸ್ಪೆಕ್ಟಿವ್ ಐತಲ್ಲ, ಅದನ್ನು ಇಲ್ಲಿ ಕೊಟ್ಟ ಬಿಟ್ರ ನೋಡಿ ಸರ್. ಫ್ರಮ್ ನೇಚರ್ ಆಸ್ ಅ ಲಿವಿಂಗ್ ನರ್ಚರಿಂಗ್ ಮದರ್. ಹೌದು, ಇಲ್ಲೇ ಐತಿ, ನಾನು ಅಲ್ಲೇ ಹೋಗ್ಬೇಕಾಗಿತ್ತು, ಇಲ್ಲೇ ಐತೆ ನೋಡ್ರಿ. ಒಂದು ಥಾಟ್, ಮದರ್ನ ನಾವೇನಂತ, ನೇಚರ್ ಅಂತ ನಾವೇನ್ ತಿಳ್ಕೊಂಡಿವಿ ಅಂತ, ಲಿವಿಂಗ್, ನರ್ಚರಿಂಗ್. ನರ್ಚರಿಂಗ್ ಅಂತ ತಿನಿಸಿ ಉಣಿಸಿ ಬೆಳೆಸುವಂಥದ್ದು ನರ್ಚರಿಂಗ್. ತಿನಿಸಿ ಉಣಿಸಿ ಬೆಳೆಸ್ತಕ್ಕಂಥದ್ದಕ್ಕೆ ನರ್ಚರಿಂಗ್ ಅಂತ ಕರೀತಾರೆ.
ನರ್ಚರಿಂಗ್ ಅಂದ್ರೆ ಲುಕ್ ಆಫ್ಟರ್, ಎನ್ಕರೇಜ್, ಟು ಡೆವಲಪ್ ಅಂತೇಳಿ ತಿನಿಸ್ ಉಣಿಸ್ ಬೆಳೆಸ್ತಾರಲ್ಲ ಮದರ್ ನರ್ಚರಿಂಗ್. ನಮಗ್ ಏನಿತ್ತು ಅಭಿಪ್ರಾಯ ಅಂತಂದ್ರ ಏನಿತ್ತು ಮೊದಲೇನಿತ್ತು ಅಂದ್ರ ಮದರ್ ನೇಚರ್ ಲಿವಿಂಗ್ ಐತಿ, ನರ್ಚರಿಂಗ್ ಮದರ್ ಅದು ಅನ್ನುವಂಥದ್ದು. ಇದು ಏನಾಯ್ತು ವಿಚಾರ ಅಂದ್ರ ಶಿಫ್ಟ್ ಆಗ್ಬಿಡ್ತಪ್ಪ. ಥಾಟ್ ಅಂದ್ರ ಪರ್ಸ್ಪೆಕ್ಟಿವ್ ಅಂದ್ರೆ ಥಾಟ್. ಈ ಥಾಟ್ ಮದರ್ ಅರ್ತ್ ಬಗ್ಗೆ ಇರ್ತಕ್ಕಂಥ ಲಿವಿಂಗ್ ಅರ್ತ್, ನರ್ಚರಿಂಗ್ ಅರ್ತ್ ಅನ್ನುವಂಥ ಥಾಟ್ ಏನ್ ಆಗಿ ಹೋಗ್ಬಿಡುತ್ತೆ ಅಂದ್ರೆ ಇನರ್ಟ್ ಅನ್ನುವಂಥ ಭಾವನೆ ಬಂದ್ಬಿಡ್ತಾರೆ. ಇನರ್ಟ್ ಅಂತಂದ್ರೆ ಡೆಡ್ ಮ್ಯಾಟರ್, ಇನರ್ಟ್ ಅಂದ್ರೆ ಡೆಡ್, ಅದು ಲಿವಿಂಗ್ ಅಲ್ಲ ಅನ್ನುವಂಥ ಭಾವನೆ ಬಂತು. ಇನರ್ಟ್ ಅನ್ನುವಂಥ ಭಾವನೆ ಬಂದ್ಬಿಡ್ತು ನಮಗ. ಇನರ್ಟ್ ಅನ್ನುವಂಥ ಭಾವನೆ ಬಂತು. ಇನರ್ಟ್ ಅಂದ್ರೆ ನಾಟ್ ಏಬಲ್ ಟು ಮೂವ್ ಆರ್ ಆಕ್ಟ್ ಇಸ್ ಈಕ್ವಲ್ ಟು ಡೆಡ್ ಅಂತೇಳಿ. ಯಾವಾಗ ನಮಗ ನೇಚರ್ ಬಗ್ಗೆ ಲಿವಿಂಗ್ ನರ್ಚರಿಂಗ್ ಅರ್ತ್ ಅನ್ನುವಂಥದ್ದು ಶಿಫ್ಟ್ ಆಗಿ ಹೋಗಿ ಅದು ಏನಾಯ್ತು ಚೇಂಜ್ ಆಯ್ತು. ಚೇಂಜ್ ಇನ್ ಟು ಇನರ್ಟ್. ನೇಚರ್ ಅಂದ್ರೆ ಡೆಡ್ ಅಂಡ್ ಮ್ಯಾನಿಪ್ಯುಲೇಬಲ್. ಇದು ಇನರ್ಟ್ ಅಂದ್ರೆ ನಾಟ್ ಮೂವಿಂಗ್, ಮ್ಯಾನಿಪ್ಯುಲೇಬಲ್ ಅಂದ್ರೆ ಕೂಡ ಅಷ್ಟೇ. ಮ್ಯಾನಿಪ್ಯುಲೇಬಲ್ ಅಂದ್ರೆ ಏನ್ ಗೊತ್ತಂದ್ರೆ ದಟ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್ಡ್ ಅಂತ ಹೇಳಿ. ನಮ್ಮ ಭೂಮಿ ಬಗ್ಗೆ ನಮಗೆ ಮೊದಲ ಅಭಿಪ್ರಾಯ ಏನಿತ್ರಿ? ಭೂಮಿ ಅಂದ್ರೆ ಲಿವಿಂಗ್, ಇದು ತಾನು ಬದುಕಿದ್ದು ನಮಗೆ ಬದುಕು ಕೊಡ್ತದ. ಭೂಮಿ ಅಂತಂದ್ರೆ ಅರ್ತ್ ಅಂದ್ರೆ ನರ್ಚರಿಂಗ್, ಅದು ನಮಗ ತಿನಿಸಿ ಉಣಿಸಿ ಬೆಳೆಸ್ತಕ್ಕಂಥದ್ದು, ಪೋಷಿಸ್ತಕ್ಕಂಥದ್ದು ಅನ್ನುವಂತ ಒಂದು ಪರ್ಸ್ಪೆಕ್ಟಿವ್ ಏನಾದ್ರಿ ಚೇಂಜ್ ಆಯ್ತು. ಶಿಫ್ಟ್ ಇನ್ ಟು ಇನರ್ಟ್. ಇನರ್ಟ್ ಅಂದ್ರೆ ಡೆಡ್, ನಾಟ್ ಏಬಲ್ ಟು ಮೂವ್. ಅರ್ತ್ ಅದು ಮೂವ್ಮೆಂಟ್ ಇರ್ಲಾರ್ದು, ಡೆಡ್ ಅರ್ತ್, ಡೆಡ್ ಅರ್ತ್ ಮ್ಯಾನಿಪ್ಯುಲೇಬಲ್. ಆರಾಮಾಗಿ ಅರ್ತ್ ನ ಕಂಟ್ರೋಲ್ ಮಾಡಬಹುದು, ದಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಅಂತೇಳಿ. ಅದಲ್ಲ? ಎಸ್, ಈ ಒಂದು ದೇರ್ ಇಸ್ ನಥಿಂಗ್ ಆನ್ ದ ಅರ್ತ್ ದಟ್ ಟ್ರೆಡ್ಸ್ ದಟ್ ಕೆನಾಟ್ ಬಿ ಟ್ರ್ಯಾಪ್ಡ್ ಅಂತ ತಿಳ್ಕೊಂಡು ಒಂದು ದ ಜೆಂಟಲ್ಮನ್ ಆಫ್ ದ ಜಂಗಲ್ ಲೆಸ್ ಅಂದ್ರೆ ಫಸ್ಟ್ ಇಯರ್ಗೆ ಬರ್ತದೆ. ಅಂದ್ರೆ ಭೂಮಿ ಮೇಲೆ ನಾವು ಕಂಟ್ರೋಲ್ ಮಾಡುವಂತದ್ದು, ಮಾಡಲಾಗದಂಥದ್ದು ಯಾವುದೂ ಇಲ್ಲ. ಕಂಟ್ರೋಲ್ ಮಾಡಬಹುದು, ಎಲ್ಲದನ್ನು ಕಂಟ್ರೋಲ್ ಮಾಡಬಹುದು. ಎಂತ ದುಷ್ಟ ಶಕ್ತಿ ಪ್ರಾಣಿ ಐತಿದ್ರು ಕಂಟ್ರೋಲ್ ಮಾಡಬಹುದು. ಯಾವ್ದನ್ನ ಕಂಟ್ರೋಲ್ ಮಾಡ್ತೀವಿ ಅದಕ್ಕೆ ಮ್ಯಾನಿಪ್ಯುಲೇಬಲ್ ಅಂತ ಕರಿತೀವಿ. ಏನ್ ಅಭಿಪ್ರಾಯ ಜನರಿಗೆ ಬಂತಂದ್ರೆ ಈ ಭೂಮಿ ಲಿವಿಂಗ್ ಏನಲ್ಲ, ನರ್ಚರಿಂಗ್ ಮದರ್ ಏನಲ್ಲ, ಇದು ಇನರ್ಟ್, ಇಮ್ಮೂವೇಬಲ್ ಥಿಂಗ್, ಇದು ಡೆಡ್, ಇದನ್ನ ಆರಾಮಾಗಿ ಕಂಟ್ರೋಲ್ ಮಾಡಬಹುದು ಅನ್ನುವಂತ ಅಭಿಪ್ರಾಯ ಶಿಫ್ಟ್ ಆಯ್ತು. ಎಂತ ಅಭಿಪ್ರಾಯ ಇದ್ದು ಹೋಗಿ ಎಂತದ್ ಬಂತಪ್ಪ ನಮಗೆ ಅಂತ ಹೇಳಿ. ಅದಲ್ಲ, ಆಕ್ಚುಲಿ ಈ ತರದ ಅಭಿಪ್ರಾಯ ಕ್ಯಾರೋಲಿನ್ ಮರ್ಚೆಂಟ್ ಅವ್ರು ಹೇಳ್ತಾರ, ವಾಸ್ ವೆಲ್ ಸೂಟೆಡ್. ಯಾವ್ರಿಗೆ ಸೂಟ್ ಆಗ್ತದಂದ್ರೆ ಟು ದ ಆಕ್ಟಿವಿಟೀಸ್, ಎಂತ ಚಟುವಟಿಕೆಗಳು ಸೂಟ್ ಆಗ್ತದಂದ್ರೆ ದಟ್ ವುಡ್ ಲೀಡ್ ಟು ಕ್ಯಾಪಿಟಲಿಸಮ್. ಕ್ಯಾಪಿಟಲಿಸಮ್ ನಡೆದು ಬಿಡ್ತೈತ್ರಿ. ನಾವ್ ಹಿಂಗತೆ ತಿಳ್ಕೊಂಡ್ರೆ ಭೂಮಿನ ನಾವು ಡೆಡ್ ಮ್ಯಾಟರ್, ಇಮ್ಮೂವೇಬಲ್ ಥಿಂಗ್ ಅನ್ಕೊಂಡ್ರೆ ಕ್ಯಾಪಿಟಲಿಸಮ್ ಬರ್ತೈತಿ. ಕ್ಯಾಪಿಟಲಿಸಮ್ ಅಂದ್ರೆ ಏನ್ರಿ? ಬಂಡವಾಳಶಾಹಿತ್ವ. ಯಾವಾಗ ಬರ್ತೈತ್ರಿ? ಇಂಡಸ್ಟ್ರಿಯಲ್ ಸ್ಟಾರ್ಟ್ ಆಯ್ತಂದ್ರೆ. ಇಂಡಸ್ಟ್ರಿ ರನ್ ಮಾಡುವಂತ ಇಂಡಸ್ಟ್ರಿಯಲಿಸ್ಟ್ಸ್ ಏನ್ ಮಾಡ್ತಾರ, ಬಂಡವಾಳ ಹಾಕಿ ಸಾಕಷ್ಟು ಶ್ರೀಮಂತರಾಗ್ತಾ ಹೋಗ್ತಾರ. ಮುಂದ ಎರಡು ಕ್ಲಾಸ್ ಉಂಟಾಗ್ತಾವ ಜಗತ್ನೊಳಗ. ಏನ್ ಕ್ಲಾಸ್ ಅಂದ್ರೆ ಓನರ್ಸ್ ಅಂಡ್ ವರ್ಕರ್ಸ್ ಅಂತೇಳಿ. ಸರಿ ಅಲ್ಲಲ್ಲ? ಕ್ಲಾಸ್ ಫ್ರೀ ಸೊಸೈಟಿ ಇರ್ಬೇಕು. ಅದಕ್ಕ ವಿತ್ ಕ್ಲಾಸ್ ಸೊಸೈಟಿ ಬಂದ್ರೆ ವರ್ಗ ಸಹಿತ ಸಮಾಜ ಬಂದ್ಬಿಡ್ತೈತಿ. ಅಂದ್ರೆ ಬಡವರು ಶ್ರೀಮಂತರು ಅನ್ನುವಂತ ಒಂದು ಕ್ಲಾಸ್ಗಳು ಉಂಟಾಗ್ತಾವ ಜಗತ್ತಿನೊಳಗ. ಅದನ್ನ ಕ್ಯಾಪಿಟಲಿಸಮ್ ಅಂತ ಕರೀತಾರ. ಈ ಕ್ಯಾಪಿಟಲಿಸಮ್ ಅಂತಕ್ಕಂಥದ್ದು ಬಹಳ ಕೆಟ್ಟದ್ದು. ಮುಂದೆ ಅವರು ಒಂದು ನಿರಂಕುಶ ಪ್ರಭುತ್ವನೂ ಆಗ್ಬೋದು. ದೊಡ್ಡ ಕ್ಯಾಪಿಟಲಿಸಮ್ ಸಾಕಷ್ಟು ಬಂಡವಾಳ ಹಾಕಿ ಸಾಕಷ್ಟು ಆಗರ್ಭ ಶ್ರೀಮಂತರಾಗ್ಬಿಟ್ಟ ಅಂತಂದ್ರ ಸರ್ಕಾರನ ಕೊಂಡ್ಕೋಬಹುದು, ಡೆಮೋಕ್ರಸಿ ಹೋಗ್ಬಿಡ್ತೈತ್ರಿ. ಇಂಥ ಕೆಟ್ಟ ಕ್ಯಾಪಿಟಲಿಸಮ್ಗ ಒಯ್ದು ಹಚ್ಚತೈತಿ ಈ ನಮ್ಮ ಕೆಟ್ಟ ಪರ್ಸ್ಪೆಕ್ಟಿವ್ ಅಂತ ಹೇಳಿ. ನಾವೇನಾದ್ರೂ ಲಿವಿಂಗ್ ಅರ್ತ್, ನರ್ಚರಿಂಗ್ ಅರ್ತ್ ಅಂತ ತಿಳ್ಕೊಂಡ್ವಿ, ಒಳ್ಳೇದು. ನಮ್ಗೇನ್ ಕ್ಯಾಪಿಟಲಿಸಮ್ ಬರೋದಿಲ್ಲ, ಡೆಮೋಕ್ರಸಿ ಇರ್ತದ. ನಾ ಲಿವಿಂಗ್ ಅರ್ತ್, ನರ್ಚರಿಂಗ್ ಅರ್ತ್ ಅನ್ನ ನಾವು ಇನರ್ಟ್ ಅಂತ ತಿಳ್ಕೊಂಡಿವಿ, ಡೆಡ್ ಅಂತ ತಿಳ್ಕೊಂಡಿವಿ, ಮ್ಯಾನಿಪ್ಯುಲೇಬಲ್ ಅಂತ ತಿಳ್ಕೊಂಡಿವಿ ಅಂತಂದ್ರೆ ಡೆಫಿನೆಟ್ಲಿ ಅದು ಯಾವ್ದಕ್ಕೂ ಸೂಟ್ ಆಗತ್ತಂದ್ರೆ ಕ್ಯಾಪಿಟಲಿಸಮ್ ಸೂಟ್ ಆಗ್ತೈತಿ. ಕ್ಯಾಪಿಟಲಿಸಮ್ ಒಯ್ದು ಹಸ್ತೈತಿ. ಸರಿ. ಆದ್ರಿಂದ ದ ಡಾಮಿನೇಷನ್ ಇಮೇಜಸ್ ಈ ತರ ಡಾಮಿನೇಟ್, ನಾವು ಮ್ಯಾನಿಪ್ಯುಲೇಬಲ್, ಭೂಮಿನ ಕಂಟ್ರೋಲ್ ಮಾಡಬಹುದು, ನಾವ್ರೆ ಹಿಡಿದು ಹಾಕಬಹುದು ಭೂಮಿನ ಅನ್ನುವಂತ
ಈ ಡಾಮಿನೇಷನ್ ಇಮೇಜ್ ಇಸ್ ಕ್ರಿಯೇಟೆಡ್ ಬೈ ಬೇಕನ್, ಫ್ರಾನ್ಸಿಸ್ ಬೇಕನ್ ಸರ್ ಅವ್ರು ಹೇಳ್ಬಿಟ್ರ ನೋಡ್ರಿ ಸರ್. ಹಿಂಗತೆ ಈ ಬೇಕನ್ ಅಂಡ್ ಮದರ್ ಅಂಡ್ ಅದರ್ ಲೀಡರ್ಸ್, ಸಾರಿ ಮದರ್ ಅಂತಂದೆ, ಸಾರಿ, ಈ ತರದ ಡಾಮಿನೇಷನ್ ಮಾಡ್ತಕ್ಕಂಥ ಒಂದು ಅಭಿಪ್ರಾಯ ಏನದಲ್ಲ, ಬೇಕನ್ ಅಂಡ್ ಅದರ್ ಲೀಡರ್ಸ್ ಆಫ್ ದ ಸೈಂಟಿಫಿಕ್ ರೆವಲ್ಯೂಷನ್, ಸೈಂಟಿಫಿಕ್ ಕ್ರಾಂತಿ, ಅಯ್ಯೋ ಪುಣ್ಯಾತ್ಮ ಇದೇ ಆತರ ಕ್ರಾಂತಿ ರೀ, ಇಂಥವ್ರ ಅಭಿಪ್ರಾಯ ರಿಪ್ಲೇಸ್ಡ್ ತೆಗೆದು ಹಾಕ್ಬಿಡ್ತು. ಏನು? ದೋಸ್ ಆಫ್ ನರ್ಚರಿಂಗ್ ಅರ್ತ್, ನರ್ಚರಿಂಗ್ ಅರ್ತ್ ಅಂತಕ್ಕಂಥ ಅಭಿಪ್ರಾಯನ ತೆಗೆದು ಹಾಕ್ಬಿಡ್ತು ಈ ಡಾಮಿನೇಷನ್ ಮಾಡ್ತಕ್ಕಂಥ ಪ್ರವೃತ್ತಿ. ಯಾರಿಗೆ ಬಂತು ಡಾಮಿನೇಷನ್ ಮಾಡ್ತಕ್ಕಂಥ ಪ್ರವೃತ್ತಿ? ಸೈಂಟಿಸ್ಟ್ಗಳಿಗೆ ಬಂತು. ಬೇಕನ್ ಮತ್ತು ದ ಪೀಪಲ್ ಲೈಕ್ ಹಿಮ್, ದ ಸೈಂಟಿಸ್ಟ್ ಲೈಕ್ ಹಿಮ್. ಇದು ಏನ್ ಮಾಡಿಬಿಡ್ತು, ಮನುಷ್ಯನ ತಲೆಯೊಳಗಿರ್ತಕ್ಕಂಥ ನರ್ಚರಿಂಗ್ ಅರ್ತ್ ಅಂತಕ್ಕಂಥದ್ದು ಭಾವನೆ ತೆಗೆದು ಹಾಕ್ಬಿಡ್ತು. ಮತ್ತ ಆಮೇಲೆ ಇದನ್ನು ತೆಗೆದು ಹಾಕ್ತೇಪ, ರಿಮೂವಿಂಗ್. ಏನ್ ರಿಮೂವ್ ಮಾಡ್ತೀವಿ? ಕಲ್ಚರಲ್ ಕಾನ್ಸ್ಟ್ರೈಂಟ್ ಅಂತ ಹೇಳಿ. ಕಲ್ಚರಲ್ ಕಾನ್ಸ್ಟ್ರೈಂಟ್ ಅಂದ್ರೆ ಗೊತ್ತಂದ್ರೆ ನಿಮಗೆ, ಅಂದ್ರೆ ಒಂದು ಸಾಂಸ್ಕೃತಿಕ ಒಂದು ಅಭಿಪ್ರಾಯ ಇರ್ತದ. ಏನು? ಆ ಭೂಮಿ ತಾಯಿ ಹಿಂಗೆಲ್ಲ, ಈಗೆಲ್ಲ ರೈತರು ನಿಮ್ಗ ಗೊತ್ತೈತೆ ಇಲ್ಲ, ಈ ಹೊಲದೊಳಗ ಮಧ್ಯಾಹ್ನ ರೈತರು ಬುತ್ತಿ ಬಿಚ್ಚಿ ಊಟ ಮಾಡುವಾಗ ಏನ್ ಮಾಡ್ತಾರೆ ಗೊತ್ತೈತೇನ್ರಿ? ಒಂದು ತುತ್ತು ಮೊದಲ ಈ ಭೂಮಿ ತಾಯಿಗೆ, ಯಾಕಂದ್ರೆ ನೀನು ಕೊಟ್ಟ ಅನ್ನ ಅವ್ವ ಇದು ಅಂತೇಳಿ ಒಂದು ಮೊದಲನೇ ತುತ್ತನ್ನ ನಮಸ್ಕಾರ ಮಾಡಿ ಭೂಮಿ ತಾಯಿಗೆ ಎಸ್ದು ಬಿಡ್ತಾರೆ, ಪೂಜೆ ಎಡಿ ಹಿಡಿತಾರ. ಆಮೇಲೆ ಮುಂದಿನ ತುತ್ತು ತಾವು ತಿಂತಾರೆ. ತಾವು ಒಂದು ದೈತಲ್ಲ, ಇದು ಕಲ್ಚರಲ್ ಕಾನ್ಸ್ಟ್ರೈಂಟ್ ಅಂತ ಕರೀತಾರೆ. ಯಾವಾಗ ನಾವು ಭೂಮಿನ ನರ್ಚರಿಂಗ್ ಅರ್ತ್ ಅಂದ್ರೆ ನಮ್ಮ ಮನಸ್ಸಿನಾಗ ಅದೇ ಇರ್ತದ. ಯಾವಾಗ ನಾವು ಅದನ್ನ ಡೆಡ್ ಅರ್ತ್ ಅಂತ ತಿಳ್ಕೊಂಡಿವಿ, ಮ್ಯಾನಿಪುಲೇಬಲ್ ಅಂತ ತಿಳ್ಕೊಂಡ್ವಿ ಅಂದ್ರೆ ಈ ತರದ ಕಲ್ಚರಲ್ ಕಾನ್ಸ್ಟ್ರೈಂಟ್ ರಿಮೂವ್ ಆಗಿಬಿಡ್ತೈತ್ರಿ ನಮ್ಮ ಮೈಂಡ್ನಾಗಿಂದ. ಮತ್ ಏನ್ ಬರ್ತೈತಿ ಅಂದ್ರೆ ಆನ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ನೇಚರ್. ಕಲ್ಚರಲ್ ಕಾನ್ಸ್ಟ್ರೈಂಟ್, ಕಲ್ಚರ್ ಹೋಗ್ತೈತಿ, ಎಕ್ಸ್ಪ್ಲಾಯ್ಟೇಷನ್ ಭಾವನೆ ಬರ್ತೈತಿ. ಈಗ ಎಳ್ಳಮಾವಾಸ್ಯೆ ಅಂತ ಬರ್ತೈತಿ. ಎಳ್ಳಮಾವಾಸ್ಯೆ ದಿವಸ ಚರಗ ಚೆಲ್ತಾರ, ಹುಲ್ಲು ಹುಲ್ಲಿಗೋ ಸಲಾಂ ಅಂತೇಳಿ, ಹುಲ್ಲಿಗೋ ಚಲಾಂಬ್ರಿಗೋ ಅಂತಂತಾರ ನೋಡ್ರಿ ರೈತರು. ಅದೇನೋ ಯಾರೋ ಒಂದ್ ಕಡೆ ನೋಡಿದ್ದಾನು, ಹುಲ್ಲಿಗೋ ಚಲಾಂಬ್ರಿಗೋ ಅಲ್ಲಂತದು, ಹುಲ್ಲು ಹುಲ್ಲಿಗೂ ಸಲಾಂ, ಹುಲ್ಲು ಹುಲ್ಲಿಗೂ ಅಂತ ಒಬ್ರು ಅಂತಾರ, ಸಲಾಂ ಅಂತ ಒಬ್ರು ಅಂತಾರ. ಹಿಂಗ ಭೂಮಿಯೊಳಗಿನ ಹುಲ್ಲು ಹುಲ್ಲಿಗೂ ಸಲಾಂ ಅನ್ನುವಂಥದ್ದು ಕಲ್ಚರಲ್ ಕಾನ್ಸ್ಟ್ರೆಂಟ್ ಸರ ಹೋಗಿಬಿಡ್ತೈತ್ರಿ. ಭೂಮಿ ಬಗ್ಗೆ ಇರ್ತಕ್ಕಂಥ ನಮ್ಮ ಒಂದು ಈ ಗೌರವ ಭಾವನೆನ ಹೋಗ್ಬಿಡ್ತೈತಿ, ಶೋಷಣೆ ಭಾವನೆ ಬರ್ತೈತಿ. ಓಕೆ, ಅದಕ್ಕ ನಮ್ಮ ಕೆರೋಲಿನ್ ಮರ್ಚೆಂಟ್ ಸರ್ ಏನ್ ಹೇಳ್ತಾರಂತಂದ್ರ, ಒನ್ ಡಸ್ ನಾಟ್ ರಿಯಲಿ ಸ್ಲೇ ಎ ಮದರ್. ಯಾವನಾದ್ರೂ ಮರ್ಡರ್ ಮಾಡ್ತಾನೇನು ತನ್ನ ತಾಯಿನ? ಸ್ಲೇ ಅಂದ್ರೆ ಕೊಲೆ ಮಾಡು. ಈಗ ಕೆರೋಲಿನ್ ಮರ್ಚೆಂಟ್ ಅವ್ರು ಏನ್ ಹೇಳ್ತಾರ, ವಿ ಕ್ಯಾನ್ ಮ್ಯಾನಿಪುಲೇಟ್ ಅರ್ತ್ ಅಂತಾರ. ಕೆರೋಲಿನ್ ಮರ್ಚೆಂಟ್ ಅಲ್ಲ, ನಮ್ಮ ಫ್ರಾನ್ಸಿಸ್ ಬೇಕನ್ ಅವರು. ನಾವು ಐ ಕ್ಯಾನ್ ಸಬ್ಡ್ಯೂ ಹರ್ ಇಲ್ಲ ಅಂತಾರ ನೋಡ್ರಿ. ಸೈನ್ಸ್ ಹ್ಯಾಸ್ ದ ಪವರ್ ಟು ಕಾಂಕರ್ ಅಂಡ್ ಸಬ್ಡ್ಯೂ ಹರ್ ಅಂತೇಳಿ. ಈಗ ನಮ್ಮವ್ವ ಮುದುಕಿದಾಳ, ನನಗೆ ಶಕ್ತಿ ಐತಿ, ನಮ್ಮವ್ವ ನಾವು ಹೊಡೆದ ಸಾಯಿಸ್ಬಿಡ್ಬಹುದು, ಒಂದ ಬುದ್ಧಿದ ಸಾಯ್ತಾಳ. ಸರ್ ಈ ರೀತಿ ಅನ್ನೋ ಸರಿನಾ ಹೇಳು? ಹೌದು, ಸೈನ್ಸಕ್ಕೆ ಅಂತ ಶಕ್ತಿ ಇರಬಹುದು, ಇರ್ತದ. ಹಂಗಂತ ಮಾತ್ರಕ್ಕೆ ಅದನ್ನ ಯೂಸ್ ಮಾಡೋದು ಹೆಂಗ ಅಂತ ಹೇಳಿ ತಪ್ಪಲ್ಲ. ಅದಕ್ಕ ಯಾವ ವ್ಯಕ್ತಿನೂ ಕೂಡ ನಾನು ದೊಡ್ಡವದೇನೆ, ಈಗ ನಮ್ಮ ಬಹಳ ಮುದಿಕೆಗಳ, ಆಕಿನ ಬಡದ ಸಾಯಿ ಹೊಡಿಬಹುದು ನಾನು ಅಂತ ಹಿಂಗಂದಿವಂದ್ರ ನಮಗೇನ್ ಬುದ್ಧಿವಂತ ಅಂತಾರ, ಬುದ್ಧಿಗೇಡಿ ಅಂತಾರ. ಅದಲ್ಲ, ಒನ್ ಡಸ್ ನಾಟ್ ರೆಡಿಲಿ ಸ್ಲೇ. ಯಾವನು ಕೂಡ ತನ್ನ ತಾಯಿಯನ್ನ ಕೊಲೆ ಮಾಡೋದಿಲ್ರಿ. ಡಿಗ್ ಇನ್ ಟು ಹರ್ ಎಂಟ್ರೈಲ್ಸ್, ಅವಳ ಅಂಗಾಂಗಗಳನ್ನ ಏನು ಮ್ಯುಟಿಲೇಟ್ ಅಂತ ಕರೀತಾರ. ಮ್ಯುಟಿಲೇಟ್ ಅಂತ ಕತ್ತರಿಸಿ ಹಾಕೋದು. ನಮ್ಮ ಅವನ ಅಂಗಾಂಗ, ಕೈ, ಕಾಲು, ಕುತ್ತಿಗೆ ಕತ್ತರಿಸಿ ಹಾಕ್ಲಿಕ್ಕೆ ಆಗ್ತೈತ. ಹೌದಲ್ಲ? ಅದಕ್ಕ ಏನೇ ಇದು ಇಲ್ಲ ಐತಲ್ಲ, ಎಂಟ್ರೈಲ್ಸ್ ಅಂದ್ರೆ ಗೊತ್ತೈತನ, ಎ ಪರ್ಸನ್ಸ್ ಇಂಟೆನ್ಸೈನ್ ಅಥವಾ ಇಂಟರ್ನಲ್ ಆರ್ಗನ್ಸ್ ಅಂತ ಮೀನಿಂಗ್.
ಈಗ ನಾವು ಏನ್ ಮಾಡ್ತೀವಿ? ಇಲ್ಲ, ಎಸ್, ಇಲ್ಲ. ಒನ್ ಡಸ್ ನಾಟ್ ರೆಡಿಲಿ ಸ್ಲೇ ಎ ಮದರ್. ಯಾವನು ಕೂಡ ತನ್ನ ತಾಯಿಯನ್ನ ಕೊಲೆ, ಸ್ಲೇ ಅಂದ್ರೆ ಗೊತ್ತಿಲ್ಲ, ಸ್ಲೇ ಅಂದ್ರೆ ಕಿಲ್ಲ. ದ ಸ್ಲೇಯರ್ ಸರ್ವೈವ್ಸ್ ದ ಸ್ಲೇಯರ್ ಅಂತ ಅರವಿಂದ್ ಘೋಷ್ ಒಂದು ವಾಕ್ಯ ಅದಾರೆ. ಎಸ್, ಒನ್ ಡಸ್ ನಾಟ್ ರೆಡಿಲಿ ಸ್ಲೇ. ರೆಡಿಲಿ ಅಲ್ಲ, ರೆಡಿಲಿ ಅಂತ ಯಾಕೆ ಯೂಸ್ ಮಾಡಿದ್ರೆ ಅದು ಸಾಧ್ಯನೇ ಇಲ್ಲ ಬದುಕಿನೊಳಗಡೆ, ಯಾವ ವ್ಯಕ್ತಿನೂ ಸಾಧ್ಯ ಇಲ್ಲ ರೀ. ಒನ್ ಡಸ್ ನಾಟ್ ರೆಡಿಲಿ ಸ್ಲೇ ಎ ಮದರ್ ಅಂಡ್ ಒನ್ ಡಸ್ ನಾಟ್ ಡಿಗ್ ಇನ್ ಟು ಹರ್, ಒನ್ ಡಸ್ ನಾಟ್ ಡಿಗ್ ಇನ್ ಟು ಹರ್ ಎಂಟ್ರೇಲ್ಸ್. ಅವಳ ಅಂಗಾಂಗಗಳನ್ನ ಅಗದು ತೆಗಿಯಾಕಾಗತ್ತ, ಹೊಟ್ಟೆಯ ನರ, ಅದು ಕರಳುಗಳಂದಂಗ, ಎಂಟ್ರಲ್ಸ್ ಅಂದ್ರೆ ಕರಳುಗಳಂದಂಗ್ರೆ. ನಮ್ಮ ತಾಯಿಯ ಹೊಟ್ಟೆ ಹರಿದ ಸೇಳಿ ಕರಳುಗಳನ್ನು ಹೊರಗೆ ತೆಗಿಯಾಕಾಗತ್ತ. ನಮಗೊಂದು ಬಂಗಾರ ಸಿಗ್ತೈತೆ ಅಂದ್ರೆ ಯಾರು ಮಾಡ್ತಾರೆ ಅಂತದ್ದು? ಅಂತ ವಿಚಾರವನ್ನ ಈ ಪುಣ್ಯಾತ್ಮ ಮಾಡಿಬಿಟ್ಟಾರ. ಅವ್ರು ಯಾಕೆ ಮಾಡ್ಯಾರೋ, ಅವ್ರು ಏನ್ ಅನ್ಕೊಂಡಾರೋ ಗೊತ್ತಿಲ್ಲ. ಅವ್ರ ವರ್ಡ್ಸ್ಗಳ ಮೇಲೆ ನಾವ್ ಹಿಂಗಂತೆ ಅನ್ಕೊಂತೀವಿ. ಅವ್ರ ಏನ್ ದೃಷ್ಟಿ ಇಟ್ಟ ಸೈಂಟಿಸ್ಟ್ ಅಂದ್ರ ಏನ್ ಹೇಳಿಕ್ ಆಗೋದಿಲ್ಲ. ಅವ್ರೊಂದೇನೋ ಬೇರೆ ದೃಷ್ಟಿಯಿಂದ ಹೇಳಿದ್ರೆ ನಮಗದು ಬೇರೆ ದೃಷ್ಟಿಯಿಂದ ಅನಿಸ್ಬೋದ್ರಿ. ಬಟ್ ಅವ್ರ ಮಾತು ಒಂದ್ ರೀತಿಯಲ್ಲಿ ನಮಗೆ ಹಿಂಗ ಅರ್ಥ ಆಗ್ತೈತೆ ಅಂತ ತಿಳ್ಕೊಂಡು ನಮ್ಮ ವಂದನಾಶಿವರು ಅದನ್ನ ಕೋಟ್ ಮಾಡ್ಯಾರ ಅಷ್ಟೇ. ಅದಕ್ಕ ನಮ್ಮ ಕಲ್ಚರ್ ಹೋಗ್ತೈತಿ, ನಮ್ಮ ಗೌರವ, ನಮ್ಮ ಒಂದು ಅಭಿಪ್ರಾಯ ಹೋಗ್ತೈತಿ, ಭೂಮಿ ಬಗ್ಗೆ ಹೋಗ್ಬಿಟ್ಟದ. ಅದಲ್ಲ, ಅದಕ್ಕ ಮಾಡಬಾರ್ದು ಅದನ್ನ. ನಮಗ ಅಂತ ಶಕ್ತಿ ಐತಿ ಅಂದ್ರೆ ಹೌದಲ್ಲ. ಒನ್ ಡಸ್ ನಾಟ್ ರೆಡಿಲಿ ಸ್ಲೇ ಎ ಮದರ್ ಅಂಡ್ ಒನ್ ಡಸ್ ನಾಟ್ ಡಿಗ್ ಇನ್ ಟು ಹರ್ ಎಂಟ್ರೇಲ್ಸ್ ಫಾರ್ ಗೋಲ್ಡ್. ಏನೋ ಬೇಕಾದಷ್ಟು ಸಿಗ್ಲಿ, ಸಂಪತ್ ಸಿಗ್ಲಿ, ಏನೋ ಸಿಗ್ಲಿ, ತಾಯಿನ ಕೊಲೆ ಮಾಡಕ್ ಆಗ್ತೈತೆ. ಅಂಡ್ ಒನ್ ಡಸ್ ನಾಟ್ ಮ್ಯುಟಿಲೇಟ್ ಅಂದ್ರೆ ಅಂಗಾಂಗಗಳನ್ನ ಕತ್ತರಿಸಿ ಹಾಕೋದ್ರಿ. ಹೌದಾ? ಹರ್ ಬಾಡಿ, ಅವಳ ತಾಯಿಯನ್ನ ಬಾಡಿಯನ್ನ ಕತ್ತರಿಸಿ ಹಾಕ್ಲಿಕ್ಕೆ ಆಗ್ತೈತೆ. ಏನಾದ್ರು ಲಾಭ ಸಿಗತೈತೆ ಅಂತೇಳಿ ಸಾಧ್ಯನೇ ಇಲ್ಲ. ಏನ್ ಲಾಭ ಸಿಕ್ಕರ ಅಂದ್ರೆ ಮಾಡ್ಲಿಕ್ಕೆ ಆಗ್ತೈತಿ? ಸಾಧ್ಯನೇ ಇಲ್ಲ. ಅದು ಮಾಡೋದು ತಪ್ಪು. ಏನ್ ಲಾಭ ಸಿಕ್ಕರು ಮಾಡೋದು ತಪ್ಪು. ಅವಳು ಬದುಕಿರಬೇಕಾದದ್ದು, ಯಾಕಂದ್ರೆ ನಮಗೆ ಜನ್ಮ ಕೊಟ್ಟವಳವರು. ಈ ರೀತಿ ಯಾರು ಹೇಳ್ತಾರ? ಮರ್ಚೆಂಟ್ ರೋಟ್ ಹೇಳ್ತಾರ. ಮರ್ಚೆಂಟ್ ಕೆರೋಲಿನ್ ಮರ್ಚೆಂಟ್ ಅವ್ರು ಹೇಳ್ತಾರ. ಇವರು ಫಿಲಾಸಫರ್, ಹಿಸ್ಟೋರಿಯನ್. ಇವು ಒಂಥರ ಕೌಂಟರ್ ಆಕ್ಟ್ ಅಂತಂದ್ರಲ್ಲ, ಈ ನಮ್ಮ ಈ ಫ್ರಾನ್ಸಿಸ್ ಬೇಕನ್ ಸರ್ ಕೊಟ್ಟಿರ್ತಕ್ಕಂಥದ್ದು ಒಂದು ಇದಕ್ಕ ಇವ್ರು ಈ ರೀತಿ ಹೇಳ್ತಾರ. ಬರ್ರಿ ಫ್ರೆಂಡ್ಸ್, ಈಗ ಈ ಪ್ಯಾರಾಗ್ರಾಫ್ ಬರ್ತೀವ್ರಿ. ಲಾಸ್ಟ್ ಒಂದು ಸಬ್ ಟೈಟಲ್ ಬರ್ತೀವ್ರಿ. ಇಲ್ಲೇ ಏನು ಬರ್ತೈತೆ ಅಂತಂದ್ರ ಒಂದಿಷ್ಟು ಇಲ್ಲಿ ಬರ್ತೈತೆ. ಏನ್ ಬರ್ತೈತೆ ನೋಡೋಣ. ಇಲ್ಲೇ ವಾಟ್ ನೇಚರ್ ಟೀಚಸ್ ಅಂತ ಬರ್ತೈತ್ರಿ. ನೇಚರ್ ನಮ್ಗೆ ಏನೇನು ಕಲಿಸ್ತೈತಿ ಅನ್ನುವಂಥದ್ದು ಬರ್ತೈತ್ರಿ. ಹೌದಲ್ಲ? ನೇಚರ್ ನಮಗೆ ಇದು ಒಂದ್ ಸ್ವಲ್ಪ ಇಲ್ಲೇನು ಅರ್ಥ ಅಂತಂದ್ರೆ ಅರ್ತ್ ಯೂನಿವರ್ಸಿಟಿ ಬಗ್ಗೆ ಬರ್ತದ. ಆಕ್ಚುಲಿ ಅರ್ತ್ ಯೂನಿವರ್ಸಿಟಿ ನವಧಾನ್ಯ ಫಾರ್ಮ್ ಆವಾಗಲೇ ಬಂದಿದೆ, ಇದು ಹಿಂದಿನ ಪ್ಯಾರಾಗ್ರಾಫ್ ಅಲ್ಲಿ ಬಂದಿದೆ. ಬಟ್ ಅದರದ್ದೇ ಒಂದಿಷ್ಟು ಮುಂದುವರೆದ ಭಾಗ ಇಲ್ಲಿ ಬರ್ತದ. ವಾಟ್ ನೇಚರ್ ಟೀಚಸ್, ನೇಚರ್ ಈಸ್ ಟೀಚರ್ ಅಂತ ಹೇಳಿ. ಹಾಗಾದ್ರೆ ನಾವು ಟೀಚರ್ ನಾನೇನು ಕಲಿಸ್ತೇನೆ? ನೇಚರ್ ಟೀಚರ್ ನಾನೇನು ಕಲಿಸ್ತೇನೆ? ನಾ ಟೀಚರ್ ಇಂಗ್ಲಿಷ್ ಕಲಿಸ್ತೇನೆ, ಒಬ್ಬ ಟೀಚರ್ ಮ್ಯಾಥಮೆಟಿಕ್ಸ್ ಕಲಿಸ್ತಾರ, ಒಬ್ಬ ಟೀಚರ್ ಇನ್ನೊಂದು ಸಬ್ಜೆಕ್ಟ್ ಕಲಿಸ್ತಾರ. ಬಟ್ ಈ ಟೀಚರ್ ಯಾರು ಮಾಡುವಂಥದ್ದು ಮಾಡಕ್ಕಾಗಲಾರ್ದಂತ ಒಂದು ಹ್ಯೂಮನ್ ವ್ಯಾಲ್ಯೂಸ್ ಅನ್ನ ನೇಚರ್ ಟೀಚ್ ಮಾಡ್ತೈತಿ. ಅದಕ್ಕೆ ನೇಚರ್ ಈಸ್ ಗ್ರೇಟ್, ನೇಚರ್ ಈಸ್ ಟೀಚರ್. ವಿಲಿಯಂ ವರ್ಡ್ಸ್ವರ್ತ್ ಅವರು ನೇಚರ್ ಅನ್ನ ಟೀಚರ್ ಅಂತ ಕರೀತಾರೆ. ಹೈ ಪ್ರೀಸ್ಟ್ ಆಫ್ ನೇಚರ್ ಅಂತ ಕರೀತಾರೆ. ನೇಚರ್ ಈಸ್ ಏನಂತ ಕರೀತಾರ? ಸೂಪರ್ ನ್ಯಾಚುರಲ್ ಅಂತ ಕರೀತಾರ. ಒಂದು ದೈವಿ ಶಕ್ತಿ ಐತಿ ನೇಚರ್ದೊಳಗ. ಸಿಂಪ್ಲಿ ಅದನ್ನ ನಾವು ಓನ್ಲಿ ವಿಜುವಲ್ ಆಬ್ಜೆಕ್ಟ್ ಅಂತ ತಿಳ್ಕೋಬಾರ್ದು ಅಂತ ಹೇಳಿ ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಬರ್ರಿ. ವಾಟ್ ನೇಚರ್ ಟೀಚಸ್ ಈ ಒಂದು ಸಬ್ ಟೈಟಲ್ ಇಟ್ಕೊಂಡು ವಂದನಾಶಿ ಅವರು ಇದ್ರಾಗ ಏನ್ ಹೇಳ್ತಾರ? ಟುಡೇ ಅಟ್ ದ ಸೇಮ್ ಟೈಮ್ ಇವತ್ತು ಏನ್ ನಡೆದಿದೆ? ದ ಮಲ್ಟಿಪಲ್ ಕ್ರೈಸಿಸ್ ನಡೆದಿದೆ. ಕ್ರೈಸಿಸ್ ಅಂದ್ರೆ ಗಂಡಾಂತರ, ಡೇಂಜರಸ್ ಕಂಡೀಷನ್. ಒಂದಲ್ಲ ಎರಡಲ್ಲ, ಮಲ್ಟಿಪಲ್ ಅಂದ್ರೆ ಸಾಕಷ್ಟು, ಬಹು ಗಂಡಾಂತರ ಇದೆ ನಮ್ಮ ದೇಶ ಇವತ್ತು, ನಮ್ಮ ಜಗತ್ತಿನೊಳಗ, ದೇಶ ಅಲ್ಲ. ಈ ಮಲ್ಟಿಪಲ್ ಕ್ರೈಸಿಸ್ ಇಂಟೆನ್ಸಿಫೈಡ್,
ಜಾಸ್ತಿ ವೇಗ ಪಡ್ಕೊಂಡ್ಬಿಟ್ಟವೆ. ಎದರಿಂದ ಅಂತ ಕೇಳಿದ್ರೆ ಬೈ ಗ್ಲೋಬಲೈಸೇಷನ್. ಗ್ಲೋಬಲೈಸೇಷನ್ ಅಂತಂದ್ರ ಒಂದು ವಿಶ್ವ ವ್ಯಾಪಾರೀಕರಣ, ಇದು ಜಾಗತೀಕರಣ ಅಂತ ಕರೀತಾರೆ. ನಮ್ಮ ದೇಶದೊಳಗ ಬೇರೆ ದೇಶದ ಕಂಪನಿಗಳದಾವೆ ವ್ಯಾಪಾರದ್ದು, ಬೇರೆ ದೇಶಗಳಲ್ಲಿ ನಮ್ಮ ದೇಶದ ಕಂಪನಿಗಳದಾವೆ, ಕೋಕೋ ಕೋಲಾ, ಪೆಪ್ಸಿ ಇಂಥವೆಲ್ಲ. ಹೌದಾ? ಎಸ್, ಇದು ಗ್ಲೋಬಲೈಸೇಷನ್ ಇವತ್ತು ಆಗಿ ಜಗತ್ತು ಸಣ್ಣದಾದದ್ರಿಂದಾಗಿ ಎಷ್ಟೋ ಕ್ರೈಸಿಸ್ಗಳು ಉಂಟಾಗ್ಬಿಟ್ಟಾವ್ರಿ. ಹೌದಲ್ಲೋ? ಅದಕ್ಕ ಇಂಥ ಒಂದು ಪ್ರಸಂಗದಲ್ಲಿ ನಮಗ ಏನ್ ನಾವು ಕಲಿಬೇಕು ಅಂತಂದ್ರೆ ವಿ ನೀಡ್ ಟು ಮೂವ್ ಅವೇ, ಅಲ್ಲಿಂದ ದೂರ ಹೋಗ್ಬೇಕು ನಾವು ಯಾವುದೋ ಒಂದು ಭಾವನೆಯಿಂದ. ಫ್ರಮ್ ಪ್ಯಾರಡೈಮ್ ಅಂತಾರ. ಪ್ಯಾರಡೈಮ್ ಅಂತಂದ್ರೆ ಒಂದು ಅಭಿಪ್ರಾಯ, ಒಂದು ದೃಷ್ಟಿ, ಒಂದು ಫಿಲಾಸಫಿ. ಯಾವ ಫಿಲಾಸಫಿ ತತ್ವದಿಂದ ನಾವು ದೂರ ಹೋಗ್ಬೇಕಾಗಿದೆ ಇವತ್ತು, ಅದನ್ನ ಬಿಟ್ಟು ದೂರ ಹೋಗ್ಬೇಕಾಗಿದೆ. ಯಾವ್ದದು ಫಿಲಾಸಫಿ? ನೇಚರ್ ಆಸ್ ಅ ಡೆಡ್ ಮ್ಯಾಟರ್. ಬಹಳ ಕ್ರೈಸಿಸ್ ಆಗ್ಬಿಟ್ಟವ್ರಿ. ನೇಚರ್ ಆಸ್ ಅ ಡೆಡ್ ಮ್ಯಾಟರ್ ಅಂತ ತಿಳ್ಕೊಂಡಲ್ಲೇನ ಇವತ್ತ ಗಂಡಾಂತರಗಳು ಉಂಟಾಗ್ಯಾವ. ಆದ್ರಿಂದ ಈಗಲಾದರೂ ನಮಗೆ ಆರಾಮ ಇಲ್ಲ ಅಂತಂದ್ರ ಹಾಸ್ಪಿಟಲ್ಗೆ, ಡಾಕ್ಟರ್ಗೆ ತೋರಿಸಿ ಔಷಧ ತಗೊಂಡು ನಾವು ಈಗಲಾದ್ರೂ ಆರಾಮಾಗ್ಬೇಕು. ಇಲ್ಲದೆ ಹೋದ್ರೆ ಸತ್ತು ಹೋಗ್ಬಿಡ್ಬೋದು. ಅದಕ್ಕೆ ಇವತ್ತ ಗ್ಲೋಬಲೈಸೇಷನ್ದಿಂದಾಗಿ ಸಾಕಷ್ಟು ಕ್ರೈಸಿಸ್ಗಳು ಇಂಟೆನ್ಸಿಫೈ ಆಗ್ಯಾವ. ಮತ್ತೆ ಇಂಟೆನ್ಸಿಫೈ ಆಗ್ಲಿಕ್ಕೆ ಕಾರಣ ಅಂತಂದ್ರ ನಮ್ದೊಂದು ಪ್ಯಾರಡೈಮ್, ನಮ್ದೊಂದು ಪ್ರಿನ್ಸಿಪಲ್, ನಮ್ದೊಂದು ಫಿಲಾಸಫಿ, ನಮ್ದೊಂದು ತತ್ವ, ನಮ್ದೊಂದು ಏನಂತಂದ್ರೆ ನಮ್ದೊಂದು ಪ್ಯಾರಡೈಮ್ ಏನಂತಂದ್ರೆ ನೇಚರ್ ಡೆಡ್ ಮ್ಯಾಟರ್ ಅಂತೇಳಿ. ಹಿಂಗ ನಮ್ಮ ತಲೆಯೊಳಗಿರೋದ್ರಿಂದ ಸಾಕಷ್ಟು ಕ್ರೈಸಿಸ್ಗಳು ಉಂಟಾಗ್ಯಾವ. ಆದ್ದರಿಂದ ನಾವು ಯಾವ ಈ ಡೆಡ್ ಮ್ಯಾಟರ್ ಅನ್ನುವಂಥ ಪ್ಯಾರಡೈಮ್ ಬಿಡಬೇಕು. ಹೌದಲ್ಲೋ? ನಾವು ನಮ್ಮ ಪದ್ಧತಿ ಬದಲಾಗಬೇಕು, ವಿಚಾರ ದೃಷ್ಟಿ, ಪರ್ಸ್ಪೆಕ್ಟಿವ್, ನಮ್ದು ವೇ ಆಫ್ ಥಿಂಕಿಂಗ್ ಬದಲಾಗ್ಬೇಕಂತಾರ. ನೇಚರ್ನ ಡೆಡ್ ಮ್ಯಾಟರ್ ಅನ್ನುವಂಥ ಪ್ಯಾರಡೈಮ್ ನಮ್ಮಲ್ಲಿ ಇತ್ತು ಅಂದ್ರೆ ಹಿಂಗ ಕ್ರೈಸಿಸ್ಗಳು ಇಂಟೆನ್ಸಿಫೈ ಆಗ್ತಾ ಹೋಗ್ತವೆ. ಆದ್ರಿಂದ ವಿ ಹ್ಯಾವ್ ಟು ಮೂವ್ ಅವೇ ಫ್ರಮ್ ದಿಸ್ ಪ್ಯಾರಡೈಮ್. ಅಂಡ್ ಯಾವುದನ್ನು ಬಿಟ್ಟು ದೂರ ಹೋಗ್ಬೇಕು? ನೇಚರ್ ಡೆಡ್ ಮ್ಯಾಟರ್ ಎಂಬ ವಿಚಾರದಿಂದ ನಾವು ದೂರ ಸರಿಬೇಕು. ಮತ್ತೆ ಯಾವುದರ ಹತ್ರ ಹೋಗ್ಬೇಕು ಅಂದ್ರೆ ವಿ ನೀಡ್ ಟು ಮೂವ್ ಟುವಾರ್ಡ್ಸ್, ಟು ಅಂದ್ರೆ ಟುವಾರ್ಡ್ಸ್ ಅಂಡ್ ಎಕಲಾಜಿಕಲ್ ಪ್ಯಾರಡೈಮ್ಗೆ ಹೋಗ್ಬೇಕು. ನಾವು ಪರಿಸರ ತತ್ವಕ್ಕೆ ಬರ್ಬೇಕು. ನಾವು ಡೆಡ್ ಮ್ಯಾಟರ್ ಬೇಡ, ವೈಬ್ರೆಂಟ್ ಅರ್ತ್ ಬೇಕು ನಮಗೆ. ಅಂಡ್ ಫಾರ್ ದಿಸ್ ಮತ್ತೆ ವೈಬ್ರೆಂಟ್ ಅರ್ತ್ ಬೇಕು ನಮಗೆ. ಇಕಲಾಜಿಕಲ್ ಪ್ಯಾರಡೈಮ್ ನಮ್ಮ ತಲೆಯೊಳಗೆ ಬರಬೇಕು ಅಂತಂದ್ರೆ ಎಲ್ಲಿಂದ ನಾವು ಕಲಿಬೇಕು ಈ ತತ್ವ ಅಂತಂದ್ರೆ ದ ಬೆಸ್ಟ್ ಟೀಚರ್ ಈಸ್ ನೇಚರ್ ಹರ್ಸೆಲ್ಫ್. ನೇಚರ್ನೇ ನಮ್ಮ ಬೆಸ್ಟ್ ಟೀಚರ್. ಎಕಲಾಜಿಕಲ್ ಲೆಸನ್ ಅನ್ನ ಯಾರು ಕಲಿಸ್ತಾರ್ರಿ? ಎಕಲಾಜಿಕಲ್ ಲೆಸನ್ ಅನ್ನ ಕಲಿಸೋರು ನೇಚರ್. ಆದ್ರಿಂದ ನಾವು ನಮ್ಮ ಕ್ರೈಸಿಸ್ಗಳನ್ನ ಕ್ಯೂರ್ ಮಾಡಬೇಕು, ಅದನ್ನ ತೆಗೆದು ಹಾಕಬೇಕು ಅಂತಂದ್ರೆ ನಮ್ಮ ಅಭಿಪ್ರಾಯ ಚೇಂಜ್ ಆಗಬೇಕು. ಅಭಿಪ್ರಾಯ ಚೇಂಜ್ ಆಗ್ಬೇಕಂದ್ರೆ ಅದನ್ನ ನಾವು ಟ್ರೈನಿಂಗ್ ಪಡ್ಕೋಬೇಕು. ಟ್ರೈನಿಂಗ್ ಎಲ್ಲಿ ಸಿಗುತ್ತಂದ್ರೆ ನೇಚರ್ದಲ್ಲಿ ಸಿಗ್ತೈತಿ. ಇನ್ನೇನದಲ್ಲ, ಸ್ವಲ್ಪ ಈಜಿ ಪೋರ್ಷನ್ ಬರ್ತದೆ. ದ ಅರ್ತ್ ಯೂನಿವರ್ಸಿಟಿ ಅಂತ ಐತಿ, ನಿಮಗೆ ಗೊತ್ತದ. ಅರ್ತ್ ಯೂನಿವರ್ಸಿಟಿ ಎಲ್ಲಿ ಸ್ಟಾರ್ಟ್ ಆಗ್ತಿದ್ರು, ಯಾರು ಸ್ಟಾರ್ಟ್ ಮಾಡಿದ್ರು? ವಂದನಾ ಶಿವ ಅವರು ಸ್ಟಾರ್ಟ್ ಮಾಡಿದ್ರು ದ ಅರ್ತ್ ಯೂನಿವರ್ಸಿಟಿ. ಇಲ್ಲ, ನಮ್ಮ ನವಧಾನ್ಯ ಫಾರ್ಮ್ ಸ್ಟಾರ್ಟ್ ಮಾಡಿದ್ದ ಬಂದೈತಿ ವಿದ್ಯಾರ್ಥಿಗಳೇ. ಈ ಡೂನ್ ವ್ಯಾಲಿ ಒಳಗ ಬಯೋಡೈವರ್ಸಿಟಿ ಫಾರ್ಮ್ ಆಫ್ ಅಗ್ರಿಕಲ್ಚರ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡಿದ್ರು, ಪ್ರಾಕ್ಟೈಸ್ ಮಾಡೋದ್ರ ಸಲುವಾಗಿ ಒಂದು ಲ್ಯಾಂಡ್ ಬೇಕಂತ ಅನಿಸ್ತ ಅವ್ರಿಗೆ. 1987 ಈ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದ್ರು. 1994 ನವಧಾನ್ಯ ಫಾರ್ಮ್ ಅನ್ನು ಸ್ಟಾರ್ಟ್ ಮಾಡಿದ್ರು. ನವಧಾನ್ಯ ಫಾರ್ಮ್ ಮುಖಾಂತರ ಅಲ್ಲಿ ಜನರಿಗೆಲ್ಲ ಟ್ರೈನಿಂಗ್ ಕೊಡ್ಲಿಕ್ಕತ್ತಿದ್ರು ಬಯೋಡೈವರ್ಸಿಟಿ ಟೈಪ್ ಆಫ್ ಅಗ್ರಿಕಲ್ಚರ್. ಆ ನವಧಾನ್ಯ ಫಾರ್ಮ್ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ ಮೇಡಮ್ ಅವರು. ಅದ್ರ ಹೆಸರು ಅರ್ತ್ ಯೂನಿವರ್ಸಿಟಿ ಅಂತ ಹೇಳಿ. ನಿಮಗೆ ಹೇಳ್ಬೇಕಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಒಂದು ಶಾಂತಿನಿಕೇತನ್ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ, ಆ ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನದಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥ ಮೇಡಮ್ ವಂದನಾ ಶಿವ ಅಂಡ್ ಹರ್ ಕಾಲೀಗ್ಸ್ ಕೂಡಿಕೊಂಡು ಏನ್ ಮಾಡ್ತಾರ, ಶಾಂತಿನಿಕೇತನ್ ತರಹ ನೇಚರ್ದೊಳಗ ನಾವೊಂದು ಯೂನಿವರ್ಸಿಟಿ ತೆಗಿಯೋಣ ಅಂತ ತಿಳ್ಕೊಂಡು ಅದೇನೋ ನವಧಾನ್ಯ ಫಾರ್ಮ್ ಇತ್ತಲ್ಲ, ಆ ನವಧಾನ್ಯ ಫಾರ್ಮ್ದೊಳಗ ಅಗ್ರಿಕಲ್ಚರ್ ಕಲಿಸುವಂತ
ನವಧಾನ್ಯ ಫಾರ್ಮ್ ಬೆಳೆ ಬೆಳಿತಕ್ಕಿರ್ತಕ್ಕಂಥದ್ದು ಲ್ಯಾಂಡ್ ಅದು, ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ತಾರ. ಥಿಯರಿ ಕ್ಲಾಸ್ ಕೊಡ್ತಾರ. ಅದೇ ಥಿಯರಿ ಕ್ಲಾಸ್ ಕೊಡುವಂತದ್ದೇ ಅದು ಅರ್ತ್ ಯೂನಿವರ್ಸಿಟಿ. ಗೊತ್ತಿರಲಿ ನಿಮಗೆ ಅರ್ತ್ ಯೂನಿವರ್ಸಿಟಿ ಅಂದ್ರೆ ಎಲ್ಲೈತಿ ಏನೈತಿ ಅಂತ ತಿಳ್ಕೊಂಡು. ವಂದನಾ ಶಿವ ಅವರು ನವಧಾನ್ಯ ಫಾರ್ಮ್ದೊಳಗ ಏನ್ ಮಾಡೋದು, ಒಂದ್ ಕಡೆ ಥಿಯರಿ ಕೊಡೋದು, ಬಯೋಡೈವರ್ಸಿಟಿನ ಹೆಂಗ ನಾವು ಪ್ರಮೋಟ್ ಮಾಡಬೇಕು, ಪ್ರಾಕ್ಟೈಸ್ ಮಾಡ್ಬೇಕು ಅಂತೇಳಿ ಲಿವಿಂಗ್ ಸೀಡ್ ಅಲ್ಲೇ ಹಳ್ಳಿಯ ಕ್ಲಾಸ್ ಥಿಯರಿ ಮುಗಿಸ್ಕೊಂಡು ಬಂದು ಅಲ್ಲೇ ಮಗ್ಲ ನವಧಾನ್ಯ ಫಾರ್ಮ್ದೊಳಗೆ ಬಂದು ಅದನ್ನ ತಾವು ಪ್ರಾಕ್ಟಿಕಲ್ ಮಾಡೋದು. ಬಹುತೇಕ ಊಟ ವಸತಿ ವ್ಯವಸ್ಥೆ ಮಾಡಿಬಿಟ್ರಲ್ಲ, ಅದಕ್ಕೆ ಅರ್ತ್ ಯೂನಿವರ್ಸಿಟಿ ಅಂತ ಕರೀತಾರೆ. ಮೇಡಮ್ ಹೇಳ್ತಾರ, ನಾವು ಸ್ಟಾರ್ಟ್ ಮಾಡಿದಂತ ಅರ್ತ್ ಯೂನಿವರ್ಸಿಟಿ ಟೀಚ್ ಮಾಡ್ತೈತಿ. ಏನ್ ಟೀಚ್ ಮಾಡ್ತೈತಿ ಅಂದ್ರ ಅರ್ತ್ ಡೆಮೋಕ್ರಸಿ. ವಂಡರ್ಫುಲ್ ಸ್ಟೇಟ್ಮೆಂಟ್, ಫೈನ್ ಕಾಂಬಿನೇಷನ್ ಆಫ್ ವರ್ಡ್ಸ್ ಇದು. ಡೆಮೋಕ್ರಸಿ ಅಂದ್ರೆ ನಮ್ಮ ಹ್ಯೂಮನ್ ಸೊಸೈಟಿಯಲ್ಲಿ ಡೆಮೋಕ್ರಸಿ ಇದೆ. ಎ ಗೌರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್ ಅಂಡ್ ಫಾರ್ ದ ಪೀಪಲ್ ಅಂತೇಳಿ. ಅದಲ್ಲೋ ಇಲ್ಲಿ ಎ ಗೌರ್ಮೆಂಟ್ ಆಫ್ ದ ಪೀಪಲ್ ಅಲ್ಲ, ಎ ಗೌರ್ಮೆಂಟ್ ಆಫ್ ಬಯೋಡೈವರ್ಸಿಟಿ, ಫಾರ್ ಬಯೋಡೈವರ್ಸಿಟಿ, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂಡ್ ಆಫ್ ದ ಪೀಪಲ್ ಅಂತೇಳಿ. ಜನರಿಗಾಗಿ ಇರ್ತಕ್ಕಂಥ ಸರ್ಕಾರ ಅಂತ ನಾವು ಅನ್ಕೊಂಡಿವಿ. ಅರ್ತ್ ಯೂನಿವರ್ಸಿಟಿ ಏನ್ ಹೇಳ್ತಂದ್ರೆ, ಈ ಭೂಮಿ ಎಲ್ಲ ಜೀವಿಗಳಿಗೂ ಸಮಾನ ಬದುಕುವ ಅವಕಾಶ ಕೊಟ್ಟಿದೆ ಅನ್ನುವಂಥದ್ದೊಂದು ಪಾಠ ಐತಲ್ಲ, ಅದಕ್ಕೆ ಅರ್ತ್ ಡೆಮೋಕ್ರಸಿ ಅಂತ ಕರೀತಾರೆ. ನಾವೇನ್ ತಿಳ್ಕೊಂಡು ಮನುಷ್ಯರಿಗೆ ಅಷ್ಟೇ ಬದುಕೋ ಹಕ್ಕೈತಿ ಅಂತ ನಮ್ಮ ಡೆಮೋಕ್ರಸಿ ಹೇಳ್ತದ. ಬಟ್ ಅರ್ತ್ ಯೂನಿವರ್ಸಿಟಿ ಏನ್ ಕಲಿಸ್ತೈತಂದ್ರ ಅರ್ತ್ ಡೆಮೋಕ್ರಸಿ ಕಲಿಸ್ತೈತಿ. ಭೂಮಿ ಮೇಲೆ ಗಿಡ, ಪ್ರಾಣಿ, ಪಕ್ಷಿ, ಮನುಷ್ಯರು ಎಲ್ಲದಕ್ಕೂ ಸಮಾನ ಬದುಕೋ ಹಕ್ಕಿದೆ. ಒಂದ್ ನನಗ ಬೋಲಿವಿಯಾ ಮತ್ತು ಈಕ್ವೇಡರ್ ದೇಶ ನೆನಪಾಗ್ತದ ಈ ಸಂದರ್ಭದಲ್ಲಿ. ಓಕೆ, ಬರ್ರಿ. ಅರ್ತ್ ಯೂನಿವರ್ಸಿಟಿ ವಂದನಾ ಶಿವ ಅವರು ಸ್ಟಾರ್ಟ್ ಮಾಡ್ತಿರ್ತಕ್ಕಂಥದ್ದು, ನವಧಾನ್ಯ ಫಾರ್ಮ್ ದಲ್ಲಿ ಸ್ಟಾರ್ಟ್ ಮಾಡ್ತಿರ್ತಕ್ಕಂಥದ್ದು. ಅರ್ತ್ ಯೂನಿವರ್ಸಿಟಿ ಏನ್ ಟೀಚ್ ಮಾಡ್ತೈತಂದ್ರ ಅರ್ತ್ ಡೆಮೋಕ್ರಸಿ ಟೀಚ್ ಮಾಡ್ತೈತಿ. ಅರ್ತ್ ಡೆಮೋಕ್ರಸಿ ಅಂದ್ರೆ ಏನು ಇಲ್ಲಿ ಹೇಳ್ತಾರ ಮುಂದೆ ಮೀನಿಂಗ್. ವಿಚ್ ಈಸ್ ದ ಫ್ರೀಡಮ್ ಫಾರ್ ಆಲ್ ಸ್ಪೆಸೀಸ್, ಎಲ್ಲ ಸ್ಪೆಸೀಸ್, ಪ್ರಾಣಿ, ಪಕ್ಷಿ, ಸಸ್ಯ, ಗಿಡ, ಮರ, ಸಣ್ಣ ಗಿಡ, ದೊಡ್ಡ ಗಿಡ, ಹೌದಲ್ಲ, ಅಣಬೆಯಿಂದ ಹಿಡ್ಕೊಂಡು ಆಲದ ಮರದವರೆಗಿನ ಸಹಿತ ಫ್ರೀಡಮ್ ಬೇಕು ಅನ್ನುವಂತ ಪಾಠವನ್ನ ಅರ್ತ್ ಯೂನಿವರ್ಸಿಟಿ ಕಲಿಸ್ತದ. ಎಂತ ಫ್ರೀಡಮ್ ಅಂತೀರಿ ನೀವು? ಸೊ ಫ್ರೀಡಮ್ ಫಾರ್ ಆಲ್ ಸ್ಪೆಸೀಸ್ ಟು ಡೆವಲಪ್, ಟು ಇವಾಲ್ವ್ ಅಂದ್ರೆ ಬೆಳವಣಿಗೆ. ಯಾವುದನ್ನು ನಾವು ಕತ್ತರಿಸುವಂಗಿಲ್ಲ, ಯಾವುದನ್ನು ನಾವು ಕಿತ್ತು ಒಗೆಯುವಂಗಿಲ್ಲ. ಡೆವಲಪ್, ಹೌದಲ್ಲ, ಮನ್ಯಾಗ ಒಂದೊಂದು ಒಬ್ರು ಹೆಣ್ಮಕ್ಳು ಡೆಲಿವರ್ ಆಯ್ತು, ಒಂದು ಕೂಸು ಹುಡ್ತಂದ್ರೆ ಅದನ್ನ ಇವಾಲ್ವ್ ಮಾಡಕ್ ಅನುಕೂಲ ಮಾಡಿ ಕೊಡ್ತೀವಿ ನಾವೆಲ್ಲ. ಹಂಗ ನೇಚರ್ದೊಳಗೆ ಒಂದು ಗಿಡ ಹುಡ್ತಂದ್ರೆ ಅದು ಕೂಡ ಬದುಕಬೇಕು. ಯಾಕಂದ್ರೆ ವಿತ್ ಇನ್ ದ ವೆಬ್ ಆಫ್ ಲೈಫ್, ಈ ಒಂದು ಏನದಲ್ಲ, ಇದು ಒಂದು ದೊಡ್ಡ ಒಂದು ಸಂಕೀರ್ಣ ಜೀವನ. ಅಂದ್ರೆ ಸಂಕೀರ್ಣ ಅಂದ್ರೆ ಇದ್ರಾಗ ಪ್ರಾಣಿ ಅದಾವ, ಪಕ್ಷಿ ಅದಾವ, ಗಿಡ, ಮರ, ಈ ಎಲ್ಲ ನಿಸರ್ಗದಲ್ಲಿ ಏನ್ ನಾವು ಕಣ್ಣು ಓಪನ್ ಮಾಡಿದ್ರೆ ಕಾಣಿಸ್ತಾವ ನೋಡ್ರಿ, ಅದನ್ನೆಲ್ಲ ವೆಬ್ ಆಫ್ ಲೈಫ್ ಅಂತ ಕರಿತೀವ್ರಿ. ಬಲಿ ಇದೊಂದು. ಬಲಿ ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದಕ್ಕೆ ಹಾನಿ ಆದ್ರೆ ಬೇರೆದಕ್ಕೂ ಡೆಫಿನೆಟ್ಲಿ ಅದು ಹಾನಿ ಆಗ್ತೈತಿ. ಯಾಕಂದ್ರೆ ವೆಬ್ ಕ್ರಿಸ್ ಕ್ರಾಸ್ ಐತಿ ಲೈಫ್. ಇದು ಒಂದಕ್ಕೊಂದು ತಳಕು ಬಳಕು ಬಿದ್ದು ಬಿಟ್ಟಿವಿ ನಾವೆಲ್ಲ. ಒಂದನ್ನ ತೆಗೆದು ಹಾಕಿ ಇನ್ನೊಂದು ಬದುಕಾಕ ಕಷ್ಟ, ಸಾಧ್ಯ ಆಗೋದಿಲ್ಲ. ಅದು ಬದುಕಿದ್ರೆ ನಾವು ಬದುಕ್ತಿರ್ತೀವಿ. ಅದಕ್ಕೆ ವೆಬ್ ಆಫ್ ಲೈಫ್ ಅಂತ ಕರಿತಾರೆ. ವೆಬ್ ಆಫ್ ಲೈಫ್ ಅಂದ್ರೆ ಏನು? ಇಂಟರ್ಲಿಂಕ್ಡ್, ಇಂಟರ್ ಕನೆಕ್ಟೆಡ್, ಇಂಟರ್ ಡಿಪೆಂಡೆಂಟ್, ಇಂಟರ್ ರಿಲೇಟೆಡ್ ಅದೇ ನಾವು ಅಂತ ಹೇಳಿ. ಹಿಂಗ ಇಂಟರ್ ರಿಲೇಟೆಡ್ ಇರುವಾಗ ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ದೇಹದೊಳಗೆ ಕಣ್ಣು, ಕಿವಿ, ಮೂಗು, ಬಾಯಿ, ರಕ್ತ, ಮಾಂಸ ಇವೆಲ್ಲ ಅದಾವಲ್ಲ, ಕೆಲವು ಸಪರೇಟ್ ದೆಮ್, ಎಲ್ಲಾ ಕೂಡಿಕೊಂಡ ಒಂದು ದೇಹ ಆಗಿದೆ. ಹಂಗ ಈ ಎಲ್ಲಾ ಜೀವಿಗಳು ಎಲ್ಲಾ ಕೂಡಿಕೊಂಡ ಒಂದು ಈ ಭೂಮಿ ಆಗಿದೆ. ಇದರಲ್ಲಿ ಎಲ್ಲದನ್ನ ಬೆಳಿಬೇಕು. ನಮ್ಮ ಬ್ರೈನ್ಗೆ ಕೆಲಸ ಕೊಡ್ಬೇಕು, ನಮ್ಮ ಬ್ರೈನಿಗೆ ಊಟ ಹಾಕ್ಬೇಕು ನಾವು, ನಮ್ಮ ಕಿವಿಗೆ ನಾವು ಬೆಳವಣಿಗೆ ಆಗ್ಬೇಕು, ನಮ್ಮ ಕಣ್ಣುಗಳ ಬೆಳವಣಿಗೆ, ಕಾಲು, ಕೈ ಒಳಗ ಮಾಂಸ, ಕಂಡ, ನರ, ಶಕ್ತಿ ಏನು ದೇಹದೊಳಗೆ ಬೇಕು ಎಲ್ಲವೂ ಬೆಳಿಬೇಕಲ್ಲ. ಅದೇ ರೀತಿ ಇದು ಒಂಥರ ಈ ಸಾಮಾಜಿಕ ಜೀವನ, ಒಂದು ಭೂಮಿ ಮೇಲೆ ಮನುಷ್ಯರ ಜೀವನ, ಎಲ್ಲರ ಜೀವನ, ಪ್ರಾಣಿಗಳ ಜೀವನ ಒಂಥರ ವೆಬ್. ಈ ವೆಬ್ ಅಂದ್ರೆ ಒಂದಕ್ಕೊಂದು
ಒಂದಕ್ಕೊಂದು ಕನೆಕ್ಟೆಡ್ ಇರ್ತಾವ್ರಿ, ಇವ್ರಿ ರಿಲೇಟೆಡ್ ಇರ್ತಾವ್ರಿ. ಹಂಗಾಗಿ ಎಲ್ಲದನ್ನ ಬೆಳಿಬೇಕ್ರಿ. ಆ ಲೆಸನ್ಗೆ ಏನಂತ ಕರೀತಾರ, ಅರ್ತ್ ಡೆಮೋಕ್ರಸಿ ಅಂತ ಕರೀತಾರೆ. ಇಂಥ ಅರ್ತ್ ಡೆಮೋಕ್ರಸಿ ಏನ್ ಟೀಚ್ ಮಾಡ್ತೈತಿ, ವಾಟ್ ನೇಚರ್ ಟೀಚಸ್ ಅಂತಾರ. ನೇಚರ್ ಟೀಚಸ್ ದಿಸ್. ಟೀಚರ್ ನಾವೆಲ್ಲ ಟೀಚರ್ ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ನಾವು ಕಲಿಸ್ತೀವಿ. ನೇಚರ್ ಬಗ್ಗೆ ಇಂಪಾರ್ಟೆನ್ಸ್ ಇಲ್ಲ ಅಂತ ಹಂಗೇನಿಲ್ಲ, ಹಂಗ ಸುಮ್ಮನೆ ಹಂಗ ಅಂತದ್ದು. ನಾವೇನೇ ಇದ್ರೂ ನೇಚರ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಎಲ್ಲ ಪ್ರಾಣಿಗಳಿಗೆ ನಾವು ಫ್ರೀಡಮ್ ಕೊಡಬೇಕು. ಯಾವ ಪಕ್ಷಿನ ಈಗ ಟು ಎ ಪೇರ್ ಆಫ್ ಸೇರಸ್ ಕ್ರೇನ್ಸ್ ಅಂತ ಒಂದು ಪಕ್ಷಿ ಅದ, ಒಂದು ಪೋಯಮ್ ಅದ ಮನಮೋಹನ್ ಸಿಂಗ್ ಅವ್ರದ್ದು 10th. ಅದರಾಗ ಅದೇ ಬರ್ತಾರೆ, ಹಂಟಿಂಗ್ ಮಾಡಬೇಡ ಅಂತ ಬರ್ತೈತಿ. ಗಿಡಗಳನ್ನ ಕಡಿಬೇಡ, ಗಿಡಗಳಿಗೆಲ್ಲ ಮನುಷ್ಯರ ಮುಖ ತರ ಮಾಡಿ ನಮಗೂ ಜೀವ ಇದೆ ಅನ್ನುವಂಥ ಭಾವನೆ ಬರಲಿ ಅಂತ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಸತ್ತಾಳೆ ಅದಕ್ಕೆ ವಂದನಾ ಶಿವ ಅವರು ಅದನ್ನ ದೊಡ್ಡ ಪ್ರಮಾಣದಲ್ಲಿ ಟಂಗುರ ಸಾರ್ತಾರ, ಜಾಗಟಿ ಬಡಿತಾರ, ಎಲ್ಲರ ಕಿವಿಗೆ ಹಾಕೋರಿ ಓ ಯಪ್ಪ ಪುಣ್ಯಾತ್ಮ ಅಂತ ಹೇಳಿ. The Earth University teaches Earth democracy, which is the freedom for all species. ಎದರ ಸಲುವಾಗಿ ಫ್ರೀಡಮ್ ಅಂದ್ರೆ ಟು ಇವಾಲ್ವ್, ಅಭಿವೃದ್ಧಿ ವಿಕಾಸವಾಗುವುದು. ಇವಾಲ್ವ್ ಅಂದ್ರೆ ವಿದಿನ್ ದ ವೆಬ್ ಆಫ್ ಲೈಫ್. ವೆಬ್ ಆಫ್ ಲೈಫ್ ಒಳಗೆ ಯಾರೂ ಸಾಯುವಂಗಿಲ್ಲ, ಯಾವುದು ಕಮರುವಂಗಿಲ್ಲ, ಯಾವುದು ವಿದರ್ ಆಗುವಂಗಿಲ್ಲ, ಯಾವುದು ಡೈ ಆಗುವಂಗಿಲ್ಲ, ಯಾವುದೋ ಎಲ್ಲದೂ ಹೆಲ್ತಿಯಾಗಿ ಬೆಳಿಬೇಕು. ಅಂಡ್ ಫ್ರೀಡಮ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್. ಇದು ಬಹಳ ಚಂದ ಐತಿ. ಮನುಷ್ಯನಿಗೆ ಒಂದು ಬಹಳ ಚಂದಾಗಿರ್ತಕ್ಕಂಥ ಪಾಠ ಕಲಿಸ್ತೈತಿ. ಓ ಮನುಷ್ಯ, ನಿನಗೂ ಫ್ರೀಡಮ್ ಐತಿ, ಮತ್ತೆ ನಿನಗೊಂದು ರೆಸ್ಪಾನ್ಸಿಬಿಲಿಟಿ ಐತಪ್ಪ. ನಿನಗೆ ಶಕ್ತಿ ಐತಿ ಅಂತ ತಿಳ್ಕೊಂಡು ಭೂಮಿನ ಅಲಗಾಡಿಸ್ತೀನಿ ಅಂತಂದ್ರೆ ಹೆಂಗ? ಜವಾಬ್ದಾರಿ ಐತು ನಿನಗ. ಈ ಭೂಮಿನ ಕಾಪಾಡಬೇಕಾದದ್ದು ಮತ್ತು ಅವುಗಳ ಜೊತೆಗೆ ಬದುಕಬೇಕಾದದ್ದು, ಅವನು ಕೊಂದು ಬದುಕಬೇಕಾದದ್ದಲ್ಲ. ಇದನ್ನ ಅರ್ತ್ ಯೂನಿವರ್ಸಿಟಿ ಕಲಿಸ್ತೈತಿ. ಮನುಷ್ಯಾಗ ಒಂದು ರೆಸ್ಪಾನ್ಸಿಬಿಲಿಟಿ ಐತಿ. ನಾವು ಮನುಷ್ಯರು ಬುದ್ಧಿವಂತರದೀವಿ, ಗೊತ್ತದ ನಿಮಗೆ, ಬ್ರೇನ್ ಅದ ನಮ್ಗೆ, ನಾವೇನೆಲ್ಲ ಮಾಡ್ಬೋದ್ರಿ. ಹಂಗಂದು ಮಾಡಕ್ಕಾಗತ್ತ? ಮನುಷ್ಯ ಎಷ್ಟು ಶಾಣೆ ಆದಾನಂದ್ರ ಯಪ್ಪ ಜಲ್ಪ ದೇವ್ರನ್ನ ಅನ್ಸ್ತಾನಂತ ಒಂದೊಂದ್ಸಾರಿ ನಮಗೆ. ದೇವ್ರನ್ನ ಪೇಚಿ ಸಿಗಿಸ್ಬಿಡ್ತೀವಂತ. ಅಂತ ಬುದ್ಧಿವಂತ ಮಾಡ್ಬೋದು, ಏನ್ ಬೇಕಾದ್ ಮಾಡ್ಬೋದು. ಆದರೆ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಐತಿ. ಆ ರೆಸ್ಪಾನ್ಸಿಬಿಲಿಟಿನ ಅರ್ತ್ ಯೂನಿವರ್ಸಿಟಿ ಟೀಚ್ ಮಾಡ್ತೈತಿ. ಅಂಡ್ ದ ಫ್ರೀಡಮ್ ಅಂಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್. ನಾವು ಹ್ಯೂಮನ್ಸ್ ರೆಸ್ಪಾನ್ಸಿಬಿಲಿಟಿ ಐತ್ರಿ ಅನ್ನೋದನ್ನ ಕಲಿಸ್ತದ. ಏನು ರೆಸ್ಪಾನ್ಸಿಬಿಲಿಟಿ ಅಂದ್ರೆ, ಆಸ್ ದ ಮೆಂಬರ್ ಆಫ್ ದ ಅರ್ತ್ ಫ್ಯಾಮಿಲಿ, ನಾವು ಒಂದು ಫ್ಯಾಮಿಲಿ ಮೆಂಬರ್. ಉಳ್ಕದ ಪ್ರಾಣಿ ಪಕ್ಷಿಗಳು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವು. ಹಿಂಗ್ರಿ ನಮ್ಮ ಮನ್ಯಾಗ ಈಗ ನನ್ನ ತಾಯಿ ಅದಳ, ನಮ್ಮ ತಮ್ಮ ಅದನ, ನನ್ನ ತಂಗಿ ಅದಳ, ನಮ್ಮ ಹೆಂಡತಿ ಮಕ್ಕಳು ಅದಾವ. ಅವ್ರನ್ನೆಲ್ಲ ನಾವು ಏನ್ ಮಾಡ್ತೀವ್ರಿ? ಅವನ್ನೆಲ್ಲ ಏನ್ ಮಾಡ್ತೀವಿ? ಕಿಲ್ ಮಾಡ್ತೀವ, ಸ್ಲೇ ಮಾಡ್ತೀವ? ಹೌದಲ್ಲ, ಸಾಧ್ಯ ಇಲ್ಲ. ಹಂಗ ನಾವು ಹ್ಯೂಮನ್ ಬೀಯಿಂಗ್ಸ್, ಈ ಅರ್ತ್ ಅಂತಕ್ಕಂಥ ಒಂದು ಫ್ಯಾಮಿಲಿಯ ಮೆಂಬರ್ ನಾವು. ನಮ್ದೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂದ್ರೆ, ಟು ರಿಕಗ್ನೈಸ್, ಟು ಪ್ರೊಟೆಕ್ಟ್ ಅಂಡ್ ರೆಸ್ಪೆಕ್ಟ್ ದ ರೈಟ್ಸ್ ಆಫ್ ಅದರ್ ಸ್ಪೆಸೀಸ್. ಬೇರೆ ಪ್ರಾಣಿ ಪಕ್ಷಿ ಜೀವಿಗಳ ಹಕ್ಕುಗಳನ್ನ ಕಾಪಾಡೋದು ನಮ್ಮ ಜವಾಬ್ದಾರಿ ಐತಿ. ಅವುಗಳನ್ನ ಕೊಲ್ಲೋದಲ್ಲ, ಅವುಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಲ್ಲ. ಅದಲ್ಲೋ ನಮ್ಮ ಆಸ್ ಫ್ಯಾಮಿಲಿ ಮೆಂಬರ್ ಆಗಿ ಹ್ಯೂಮನ್ ಬೀಯಿಂಗ್ಸ್ ದ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಟು ರಿಕಗ್ನೈಸ್. ನಾವು ಮಾನ್ಯ ಮಾಡ್ಪಡ್ಬೇಕು, ನಾವು ಒಪ್ಪಿಕೋಬೇಕು. ರಿಕಗ್ನೈಸ್ ಅಂದ್ರೆ ಒಪ್ಪಿಕೋ, ಮಾನ್ಯ ಮಾಡು, ಗೌರವಿಸು, ಹ್ಞೂ ಅನ್ನು, ಅಗ್ರಿ ಆಗು. ನಾವು ಒಪ್ಕೋಬೇಕು ಮತ್ತು ನಾವು ಪ್ರೊಟೆಕ್ಟ್ ಮಾಡಬೇಕು, ನಾವು ಮತ್ತು ರೆಸ್ಪೆಕ್ಟ್ ಮಾಡಬೇಕು. ಏನು? ದ ರೈಟ್ಸ್ ಆಫ್ ಅದರ್ ಸ್ಪೆಸೀಸ್. ಬೇರೆ ಸ್ಪೆಸೀಸ್ಗಳ ಹಕ್ಕುಗಳನ್ನ ನಾವು ಒಪ್ಕೋಬೇಕಾಗ್ತೈತಿ. ಅದಕ್ಕೂ ಹಕ್ಕು ಐತಪ್ಪ. ಓ ಪಕ್ಷಿಯೇ, ನಿನಗೂ ಹಕ್ಕಿದೆ ಬದುಕುವುದು. ನಿನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ನನ್ನ ರೆಸ್ಪಾನ್ಸಿಬಿಲಿಟಿ, ನಿನ್ನ ರೆಸ್ಪೆಕ್ಟ್ ಮಾಡ್ತಕ್ಕಂಥದ್ದು ನನ್ನ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದೊಂದು ರೆಸ್ಪಾನ್ಸಿಬಿಲಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆಸ್ ಅ ಫ್ಯಾಮಿಲಿ ಮೆಂಬರ್. ಈ ಪಾಠವನ್ನ ಅರ್ತ್ ಯೂನಿವರ್ಸಿಟಿ ಕಲಿಸ್ತೈತಿ. ಮೇಡಮ್ ಅವ್ರು ಹೇಳ್ತಾರೆ. ಅಂಡ್ ಸಿನ್ಸ್ ವಿ ಆಲ್ ಡಿಪೆಂಡ್ ಆನ್ ದ ಅರ್ತ್, ನಾವೆಲ್ಲ ಅರ್ತ್ ಮೇಲೆ ಡಿಪೆಂಡ್ ಅದೀವಿ. ಒಂದು ಹೆಜ್ಜೆ ಇಡ್ಬೇಕಾದ್ರೆ ಅರ್ತ್ ಮೇಲೆ ಇಡ್ತೀವಿ. ಹಂಗ ಡಿಪೆಂಡ್ ಅಲ್ಲ. ನಮ್ಮ ಆಹಾರಕ್ಕಾಗಿ, ನಮ್ಮ ಬದುಕಿಗಾಗಿ, ನಮ್ಮ ಆಕ್ಸಿಜನ್ನಿಗಾಗಿ. ಹೌದಲ್ಲ? ಮತ್ತೆ ಅದಕ್ಕೆ
And since because we all depend on the earth, ನಾವೆಲ್ಲ ಅರ್ತ್ ಮೇಲೆ ಡಿಪೆಂಡ್ ಆದದ್ರಿಂದಾಗಿ ಅರ್ತ್ ಡೆಮೋಕ್ರಸಿ ಏನ್ ಮಾಡ್ತದ, ಟ್ರಾನ್ಸ್ಲೇಟ್. ಅರ್ತ್ ಡೆಮೋಕ್ರಸಿ ಟ್ರಾನ್ಸ್ಲೇಟ್ ಅಂದ್ರ ಇಟ್ ಕನ್ವೇಸ್ ಎ ಮೆಸೇಜ್. ಅರ್ತ್ ಡೆಮೋಕ್ರಸಿ ಅಂತಕ್ಕಂಥದ್ದು ಏನ್ ಹೇಳ್ತದಂದ್ರೆ ಇಂಟು ಹ್ಯೂಮನ್ ರೈಟ್ಸ್ ಅಂದ್ರೆ ಮನುಷ್ಯನಿಗೆ ಒಂದು ಹಕ್ಕನ್ನ ಕೊಡ್ತೈತಿ. ಟು ಫುಡ್ ಅಂಡ್ ವಾಟರ್. ನೀವು ಫುಡ್ ತಗೋರಿ ನೀವ್ರಿ. ನಾವೆಲ್ಲ ಅರ್ತ್ ಮೇಲೆ ಡಿಪೆಂಡ್ ಅದೀವಿಲ್ಲ, ಮತ್ತೆ ನೀವು ನನ್ನ ಮೇಲೆ ಡಿಪೆಂಡ್ ಅದಿರಪ್ಪ. ಈಗ ನಮ್ಮ ಮನೆಯಾಗ ಸಣ್ಣ ಮಕ್ಕಳು ಇರ್ತಾವ. ಹಾಗಾಗಿ ನಾವು ತಂದೆ ತಾಯಿ ಆದವ್ರು ಏನ್ ಮಾಡ್ತೀವ್ರಿ, ಸಣ್ಣ ಬೇಬಿ ಮಕ್ಕಳದಾವ ಅಂತ ಹೇಳಿದ್ರಿ, ಅದಕ್ಕೆ ನಾವೇನ್ ಮಾಡ್ತೀವ್ರಿ, ಫುಡ್ ಹಕ್ಕಿದೆ, ಅದಕ್ಕೆ ನಾವೇ ಕೊಡ್ಬೇಕಂತಿದೆ ಹಕ್ಕು. ಅದಕ್ಕೆ ಊಟ ನಾವೇ ಕೊಡ್ಬೇಕಂತಿದ್ದಾರೆ, ಶಿಕ್ಷಣ ನಾವೇ ಕೊಡಬೇಕು, ಆರೋಗ್ಯ ನಾವೇ ಕೊಡ್ಬೇಕಂತಿದೆ. ಹಂಗ ಏನಂತಂದ್ರೆ ಭೂಮಿ ನಮಗ ಹಕ್ಕನ್ನು ಕೊಟ್ಟು ಬಿಡುತ್ತೆ. ತಗೊಳ್ರಿ ನೀವು ಫುಡ್ ತಗೊಳ್ರಿ ನನ್ನಿಂದ, ನೀವ್ರಿ ನನ್ನಿಂದ ವಾಟರ್ ತಗೊಳ್ರಿ, ನಾನು ಅದಲ್ಲ ನನ್ನಿಂದ ನಿಮಗೆ ಫ್ರೀಡಮ್ ಕೊಡ್ತೀನಿ, ಹಂಗರ್ನ ತೀರಿಸ್ಕೊಡ್ರಿ ನೀವು. ಎಸ್, ನನ್ನಿಂದ ದಾಹ ತೀರಿಸ್ಕೊಡ್ರಿ ನೀವು, ಆದರೆ ನನ್ನನ್ನು ಶೋಷಣೆ ಮಾಡಬೇಡ್ರಿ. ನನ್ನಿಂದ ತಗೋರಿ ನೀವ್ರಿ. ಯು ಹ್ಯಾವ್ ರೈಟ್ ಟು ಟೇಕ್ ವಾಟ್ ಐ ಗಿವ್, ಬಟ್ ಯು ಶುಡ್ ನಾಟ್ ಎಕ್ಸ್ಪ್ಲಾಯ್ಟ್ ವಾಟ್ ಐ ಕ್ಯಾನ್ ನಾಟ್ ಗಿವ್. ಅರ್ತ್ ನಮಗ್ ಕಲಿಸ್ತಾ ಇದ್ರಿ, ನಮಗ್ ಹಕ್ಕದ. ಈ ಮೆಸೇಜ್ ಕನ್ವೆ ಮಾಡ್ತದೆ. ಟ್ರಾನ್ಸ್ಲೇಟ್ ಅಂದ್ರೆ ಇದು ಭಾಷಾಂತರ ಮಾಡುವಂತಲ್ಲ, ಮೆಸೇಜ್ ಕನ್ವೆ ಮಾಡು. ಮನುಷ್ಯನಿಗೆ ಒಂದು ಮೆಸೇಜ್ ಕನ್ವೆ ಮಾಡ್ತೈತಿ. ಮನುಷ್ಯ, ನಿನಗೆ ಹಕ್ಕಿದೆ, ಫುಡ್ ತಗೋ, ವಾಟರ್ ತಗೋ, ನಿನ್ನ ದಾಹ ತೀರಿಸ್ಕೊ. ಫುಡ್ ತಗೊಂಡು ನಿನ್ನ ಹಂಗರ್ ತೀರಿಸ್ಕೊ, ವಾಟರ್ ತಗೊಂಡು ನಿನ್ನ ದಾಹ ತೀರಿಸ್ಕೊ, ನಿನಗೆ ಹಕ್ಕಿದೆ. ಆದರೆ ಎಕ್ಸ್ಪ್ಲಾಯ್ಟ್ ಮಾಡ್ಬೇಡಪ್ಪ. ತಳ ಬುಡ ಅಲ್ಗಸಾಡೆ ಹಾಕ್ತೇನೆ ಅಂತೇಳಪ್ಪ ನಮ್ಮ ಫ್ರಾನ್ಸಿಸ್ ಬೇಕನ್. ನಿನಗೆ ಹೆಂಗ ಪುಣ್ಯಾತ್ಮ ಕರೆದ್ರು ನಿನಗೆ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತೇಳಿ. ಇಂಥ ಯಾಕೆ ವಿಚಾರ ಬಂತು ಸರ್ ನಿಮಗೆ ಅಂತೇಳಿ ವತನಾಶಿ ಅವರು ಹೇಳುವಂಗ ನನಗೆ ಕಾಣಿಸ್ತಾ ಇದ್ರು. ಲಾಸ್ಟ್ ಲೈನ್ಸ್ ಬರ್ತವ ಇಲ್ಲಿ. ಬಿಕಾಸ್ ದ ಅರ್ತ್ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ಅಟ್ ನವಧಾನ್ಯ ಫಾರ್ಮ. ಇಲ್ಲಿ ಹೇಳ್ತಾರ. ಸ್ಟಾರ್ಟಿಂಗ್ ಇದನ್ನ ಹೇಳ್ಬಿಟ್ಟಿದ್ರೆ ಚಲೋ ಇತ್ತು. ನಾ ಹೇಳ್ಬಿಟ್ಟಿನಿ, ನಿಮ್ಗೊಂದು ಆಗ್ಬಾರ್ದು ಅಂತ ಹೇಳಿ. ಬಿಕಾಸ್ ದ ಅರ್ತ್ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ಅಟ್ ನವಧಾನ್ಯ ಫಾರ್ಮ್. ನವಧಾನ್ಯ ಫಾರ್ಮ್ ಅಂದ್ರೆ ಇಲ್ಲಿ ಹೇಳ್ತಾರ, ಕಾಮ ಕೊಡ್ತಾರಂದ್ರೆ ಎ ಬಯೋಡೈವರ್ಸಿಟಿ ಫಾರ್ಮ್ ಎಲ್ಲೇ ಡೂನ್ ವ್ಯಾಲಿ ಇರೋದ್ರೊಳಗ ಉತ್ತರಾಖಂಡ ಪ್ರಾವಿನ್ಸ್ ಒಳಗ ಲೋವರ್ ಎಲಿವೇಶನ್ ಒಳಗ ಸ್ಟಾರ್ಟ್ ಆಗೈತಿ. ಎಸ್, ಆ ನವಧಾನ್ಯ ಫಾರ್ಮ್ ಏರಿಯಾದೊಳಗ ಒಂದು ಬಿಲ್ಡಿಂಗ್ ಕಟ್ಟಿ ಅರ್ತ್ ಯೂನಿವರ್ಸಿಟಿ ಅಂತ ಮಾಡ್ಯಾರ. ಇದು ಎದರಿಂದ ಯಾರು ಮಾಡಿದ್ರು, ವಂದನಾ ಶಿವ ಅವರು ಕಾಲೇಜ್ ಮಾಡ್ಯಾರ. ಎದರಿಂದ ಸ್ಫೂರ್ತಿ ಆಯ್ತು ವಂದನಾ ಶಿವ ಅವರಿಗೆ ಇದನ್ನ ಮಾಡ್ಬೇಕಾದ್ರೆ ರವೀಂದ್ರನಾಥ ಟ್ಯಾಗೋರ್ ಅವರ ಶಾಂತಿ ನಿಕೇತನದಿಂದ ಸ್ಫೂರ್ತಿ ಆಯ್ತು. ಮುಂದೆ ಬರ್ತದ, ಅದನ್ನ ಈಗ ಹೇಳ್ಬಿಟ್ಟೆ ನಾನು ಅಷ್ಟೇ. ಎಸ್, ಇವ್ರು ಏನ್ ಹೇಳ್ತಾರಂದ್ರ ಅರ್ತ್ ಯೂನಿವರ್ಸಿಟಿ ನವಧಾನ್ಯ ಫಾರ್ಮ್ದಲ್ಲೇ ಚಾಲುವಾದ್ರಿಂದ ಅಲ್ಲಿರ್ತಕ್ಕಂಥ ಪಾರ್ಟಿಸಿಪೆಂಟ್ಸ್ ಏನ್ ಮಾಡ್ತಾರಂದ್ರ ಅಗ್ರಿಕಲ್ಚರ್ ಸಂಬಂಧಪಟ್ಟಂತ ಕೆಲಸನ ಕಲಿತಾರಲ್ಲೇ. ಯೂನಿವರ್ಸಿಟಿ ಅದೇನು ಹಿಂಗ ಏನಾರ ಲ್ಯಾಂಗ್ವೇಜ್ ಕಲಿಸ್ತಕ್ಕಂಥ ಯೂನಿವರ್ಸಿಟಿ, ಸೈನ್ಸ್ ಕಲಿಸ್ತಕ್ಕಂಥ ಯೂನಿವರ್ಸಿಟಿ ಅಲ್ಲ, ಅಗ್ರಿಕಲ್ಚರ್ ಕಲಿಸ್ತಕ್ಕಂಥ ಯೂನಿವರ್ಸಿಟಿ ಅದು. ಪಾರ್ಟಿಸಿಪೆಂಟ್ಸ್ ಆ ಯೂನಿವರ್ಸಿಟಿ ಒಳಗ ಭಾಗವಹಿಸಿದಂತ ಲರ್ನ್ ಟು ವರ್ಕ್ ವಿತ್ ಲಿವಿಂಗ್ ಸೀಡ್. ಈ ಜೀವದ ಬೀಜದ ಜೊತೆಗೆ ಹೆಂಗ್ ಬದುಕೋದು ಅಂದ್ರೆ ಲಿವಿಂಗ್ ಸೀಡ್ ಅಂದ್ರೆ ಏನ್ರಿ? ಡೆಡ್ ಸೀಡ್ ಅಂದ್ರೆ ಒಂದ್ ಚೀಲ ಹಾಕಿ ಕಟ್ಟಿಟ್ಬಿಟ್ರೆ ಡೆಡ್ ಸೀಡ್. ಈಗ ಇಡ್ಲಿ ಚಾರ್ಕೋಲ್, ಅದರ ಎರಡು ಲಿವಿಂಗ್ ಚಾರ್ಕೋಲ್, ಡೆಡ್ ಚಾರ್ಕೋಲ್ ಅಂತಾರ. ಇಸ್ತ್ರಿ ಪೆಟ್ಟಿ ಒಳಗೆ ಹಾಕಿ ಇಸ್ತ್ರಿ ಕಾಯಕ್ ಹತ್ತೈತಿ, ಅಲ್ಲಿ ಕೆಂಡ ಐತಿ ಅಂದ್ರೆ ಅದು ಲಿವಿಂಗ್ ರೀ. ಅದನ್ನ ಚೀಲ ಕಟ್ಟಿಟ್ಬಿಟ್ಟಿವಿ ಅಂದದ್ದು ಡೆಡ್. ಅರ್ತ್ ಯೂನಿವರ್ಸಿಟಿ ಒಳಗ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಡೆಡ್ ಬೀಜದ ಜೊತೆಗೆ ಇರುವುದಿಲ್ಲ, ಡೆಡ್ ಆಗಿ ಲಿವಿಂಗ್ ಬೀಜ ಅಂದ್ರೆ ಬೀಜ ತಗೊಳ್ಳೋದು, ಬಿತ್ತುದು, ಬೀಜ ತಗೊಳ್ಳೋದು, ಬಿತ್ತುದು, ಬೀಜ ಬೆಳೆಯುವುದು, ಅದಕ್ಕೆ ಲಿವಿಂಗ್ ಸೀಡ್ಸ್ ಅಂತ. ಅದ್ರ ಜೊತೆ ಕೆಲಸ ಮಾಡ್ತಿರ್ತಾರ ಅಂತೇಳಿ. ಬೀಜ ಬಿತ್ತು ಕೆಲಸ ಮಾಡ್ತಿರ್ತಾರ, ಬೆಳೆಯು ಕೆಲಸ ಮಾಡ್ತಿರ್ತಾರ ಪಾರ್ಟಿಸಿಪೆಂಟ್ಸ್ ಅಂತೇಳಿ. ಲಿವಿಂಗ್ ಸೀಡ್ ಜೊತೆಗೆ ಕೆಲಸ ಮಾಡ್ತಿರ್ತಾರ, ಲಿವಿಂಗ್ ಸಾಯಿಲ್ ಜೊತೆಗೆ. ಯಾವ್ದೋ ಒಂದು ಅದು ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಇರ್ತಾವಲ್ಲ, ಅಂತಲ್ಲಿ ಒಂದು ಈ ಬ್ಯಾರನ್ ಲ್ಯಾಂಡ್ ಬಿದ್ದಿರ್ತಕ್ಕಂಥ ಅದೊಂದು ಮಣ್ಣು ತರ ಇರೋದಿಲ್ಲ ಅಲ್ಲೇ, ಅದು ಲಿವಿಂಗ್ ಮಣ್ಣು. ಲಿವಿಂಗ್ ಸೀಡ್, ಲಿವಿಂಗ್ ಮಣ್ಣು ಅಂದ್ರೆ ಏನ್ರಿ? ಆ ಮಣ್ಣು ಬೀಜ ಒಳಗ ಬಿತ್ತುವಂತ ಬೀಜ, ಅದು ಬೆಳೆಯುವಂತ ಮಣ್ಣು, ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡ್ಬೇಕಾಗ್ತಿರ್ತೈತಿ ಪಾರ್ಟಿಸಿಪೆಂಟ್ಸ್. ಅಂಡ್ ದ ವೆಬ್ ಆಫ್ ಲೈಫ್. ವೆಬ್ ಆಫ್ ಲೈಫ್ ಅಂದ್ರೆ ಏನ್ರಿ? ಜೀವನ ಅನ್ನೋದೊಂದು ಸಂಕೀರ್ಣ. ಅಲ್ಲಿ ಇರ್ತಕ್ಕಂಥ ಜನರು ಪಾರ್ಟಿಸಿಪೆಂಟ್ಸ್
ಟ್ರೈನಿಂಗ್ ಹೋದಂಥ ಜನರು ಅಲ್ಲಿರ್ತಕ್ಕಂಥದ್ದು ಸ್ಟೂಡೆಂಟ್ಸ್ ಏನ್ ಕಲಿತಾರಂದ್ರೆ ಲಿವಿಂಗ್ ಸೀಡ್ ಜೊತೆಗೆ ಕೆಲಸ ಮಾಡ್ತಿರ್ತಾರ, ಲಿವಿಂಗ್ ಸಾಯಿಲ್ ಜೊತೆ ಕೆಲಸ ಮಾಡ್ತಿರ್ತಾರ, ಅಂಡ್ ವೆಬ್ ಆಫ್ ಲೈಫ್ ಜೊತೆಗೆ ಕೆಲಸ ಮಾಡ್ತಿರ್ತಾರ. ಇದನ್ನೆಲ್ಲ ಮರ್ತಿರೋದಿಲ್ಲ ಅವರು. ವೆಬ್ ಆಫ್ ಲೈಫ್ ಕೋ ಕ್ರಿಯೇಟ್ ಮಾಡ್ತಿರ್ತಾರೆ ಅಲ್ಲಿದ್ಕೊಂಡು. ಎಸ್, ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಬರ್ಬೋದು ಅಲ್ಲಿ ಅರ್ತ್ ಯೂನಿವರ್ಸಿಟಿ ಒಳಗೆ? ಯಾರ್ಯಾರು ಬರ್ಬೋದು ಅಂದ್ರೆ ಪಾರ್ಟಿಸಿಪೆಂಟ್ಸ್ ಇನ್ಕ್ಲೂಡ್ ಫಾರ್ಮರ್ಸ್ ಬರ್ತಾರ ಅಲ್ಲಿ ಕಲೀಲಿಕ್ಕೆ, ಸ್ಕೂಲ್ ಚಿಲ್ಡ್ರನ್ ಬರ್ತಾರ, ಅಂಡ್ ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್. ಬೇರೆ ಬೇರೆ ಈ ಶಾಂತಿನಿಕೇತನದೊಳಗೂ ಬರ್ತಾರಲ್ರ. ಶಾಂತಿನಿಕೇತನದೊಳಗ ಅದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂತ ಕರೀತಾರ ಅದಕ್ಕೆ. ಇದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿನ ಇದ್ದಂಗೆ. ಅದು ಹೊರ ದೇಶದಿಂದನೂ ಬರ್ತಾರೆ ಇಲ್ಲಿ ಪಾರ್ಟಿಸಿಪೆಂಟ್ಸ್. ಅಗ್ರಿಕಲ್ಚರ್ ಕಲಿಲಿಕ್ಕೆ ಬರ್ತಾರ. ಅಂದ್ರೆ ದೇ ವಾಂಟೆಡ್ ಟು ವರ್ಕ್ ವಿತ್ ಲಿವಿಂಗ್ ಸೀಡ್ ಅಂಡ್ ಲಿವಿಂಗ್ ಸಾಯಿಲ್. ದೇ ವಾಂಟೆಡ್ ಟು ವರ್ಕ್ ಇನ್ ದ ವೆಬ್ ಆಫ್ ಲೈಫ್. ನಾವು ವೆಬ್ ಆಫ್ ಲೈಫ್ ಇಂದ ಹೊರಗೆ ಬಂದು ಕೆಲಸ ಮಾಡ್ತೀವಿ. ಅಲ್ಲಿ ಹಂಗಲ್ಲ, ವೆಬ್ ಆಫ್ ಲೈಫ್ ವಿದಿನ್ ವೆಬ್ ಆಫ್ ಲೈಫ್ ಅದು ಅವ್ರು ಕೆಲಸ ಮಾಡೋದು. ಬಹಳ ಬ್ಯೂಟಿಫುಲ್ ಅದ. ಮತ್ತೊಂದು ಅಲ್ಲಿ ಅರ್ತ್ ಯೂನಿವರ್ಸಿಟಿ ಒಳಗ ಇವರೆಲ್ಲ ಅರ್ತ್ ಯೂನಿವರ್ಸಿಟಿ ಎಲ್ಲಿ ಐತಿ ಅಂತ ಹೇಳ್ತಾರ. ನಾವು ಅದನ್ನ ಫಾರ್ಮ್ದೊಳಗೆ ಐತಿ. ಪಾರ್ಟಿಸಿಪೆಂಟ್ಸ್ ಏನ್ ಕಲಿತಾರ ಅಂತ ಹೇಳ್ತಾರ. ಲಿವಿಂಗ್ ಸೀಡ್ ಲಿವಿಂಗ್ ಸಾಯಿಲ್ ಜೊತೆಗೆ ಕೆಲಸ ಮಾಡ್ತಾರ. ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಇರ್ಬೋದು ಅಲ್ಲಿ. ಯಾರು ನಿನ್ಗೇನಾರು ಹೋಗ್ಬೇಕಂತ ಅನ್ಸುತ್ತಂದ್ರೆ ಅಲ್ಲಿ ಹೋಗಿ ಯಾರು ಜಾಯಿನ್ ಆಗ್ಬೋದು. ಈಗ PUC ಬರ್ಬೇಕಾದ್ರೆ SSLC ಪಾಸ್ ಆಗಿರ್ಬೇಕಂತದ. ಮತ್ತ ನಾನು 8th ಪಾಸ್ ಆಗಿ PUC ಬರ್ತೀನಿ ಅಂತ ಬರಕ್ ಬರೋದಿಲ್ಲ. ಅದೇ ರೀತಿ ಅರ್ತ್ ಯೂನಿವರ್ಸಿಟಿ ಒಳಗೆ ಯಾರು ಜಾಯಿನ್ ಆಗ್ಬೋದು ಅಂತ ಕೇಳಿದ್ರಂದ್ರೆ ಫಾರ್ಮರ್ಸ್ ಜಾಯಿನ್ ಆಗ್ಬೋದು, ಸ್ಕೂಲ್ ಚಿಲ್ಡ್ರನ್ ಜಾಯಿನ್ ಆಗ್ಬೋದು, ಅಂಡ್ ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್, ಬೇರೆ ಫಾರಿನರ್ಸ್ ಬಂದು ಜಾಯಿನ್ ಆಗ್ಬೋದು. ಮತ್ತೆ ಅಲ್ಲಿ 2 ಕೋರ್ಸ್ ಕಲಿಸ್ತಾರ ನಮ್ಮ ಕಾಲೇಜಲ್ಲಿ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಹಿಂಗತೆ ಇರ್ತಿರ್ತಾವಲ್ಲ. ಅದೇ ರೀತಿ ಅರ್ತ್ ಯೂನಿವರ್ಸಿಟಿ ಒಳಗೆ 2 ಕೋರ್ಸ್ ಅದಾವಲ್ಲಿ. 2 ಆಫ್ ದ ಮೋಸ್ಟ್ ಪಾಪ್ಯುಲರ್ ಕೋರ್ಸಸ್. ಬೇರೆ ಕೋರ್ಸ್ ಅದಾವೆ, ಬಹಳ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು 2 ಕೋರ್ಸ್. ದೇ ಆರ್ ಯಾವ ಅಂದ್ರೆ, 1ನೇ ಕೋರ್ಸ್ ಇದು ದ A to Z ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಅಗ್ರೋ ಇಕಾಲಜಿ ಒಂದು ಕೋರ್ಸು, ಅಂಡ್ ಗಾಂಧಿ ಅಂಡ್ ಗ್ಲೋಬಲೈಸೇಷನ್ ಮತ್ತೊಂದು ಕೋರ್ಸ್. ಓಕೆ ವಿದ್ಯಾರ್ಥಿಗಳೇ, ಸ್ಟಾಪ್ ಮಾಡ್ತೀನಿ. ಮುಂದಿನ ವಿಡಿಯೋದೊಳಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.